ಹಲೋ ಎವ್ರಿವಾನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಇವತ್ತಿನ ಕ್ಲಾಸಲ್ಲಿ ನಾವು ಕೊಲಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೋ ಫಾರ್ ವರ್ಕ್, ಎನರ್ಜಿ ಆ್ಯಂಡ್ ಪವರ್ನ ನಾವು ಮುಗಿಸಿದ್ದೀವಿ. ಸೊ ಇದೇ ಚಾಪ್ಟರಲ್ಲಿ ಲಾಸ್ಟ್ ಟಾಪಿಕ್ ಕೊಲಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿಸ್ ಕಮ್ಸ್ ಅಂಡರ್ ದ ಟಾಪಿಕ್ ಚಾಪ್ಟರ್ ವರ್ಕ್ ಪವರ್ ಎನರ್ಜಿ. ಸೊ ವರ್ಕ್ ಪವರ್ ಎನರ್ಜಿಯಲ್ಲಿ ನಿಮ್ಮ NCERT ಬುಕ್ಕಲ್ಲಿ ಲಾಸ್ಟ್ ಟಾಪಿಕ್ ಕೊಲಿಷನ್. ಸೊ ಈ ಕೊಲಿಷನಲ್ಲಿ ಏನೇನು ಕವರ್ ಮಾಡ್ತಿದ್ದೀನಿ ಅಂದರೆ, ಫಸ್ಟ್ ಕೊಲಿಷನ್ ಅಂದರೆ ಏನು, ಟೈಪ್ಸ್ ಆಫ್ ಕೊಲಿಷನ್ ಅಂತ ನೋಡೋಣ. ಅದಾದಮೇಲೆ ಕೊಲಿಷನ್ ಅಂದರೆ ಏನು, ಅದಾದಮೇಲೆ ಟೈಪ್ಸ್ ಆಫ್ ಕೊಲಿಷನ್ ನೋಡೋಣ. ಅದಾದಮೇಲೆ ಕೊಲಿಷನ್ ಇನ್ 1D ಆ್ಯಂಡ್ ಕೊಲಿಷನ್ ಇನ್ 2D ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೊಲಿಷನ್ ಅಂದ್ರೇನು, ಟೈಪ್ಸ್ ಆಫ್ ಕೊಲಿಷನ್ ಯಾವ ಬೇಸಿಸ್ ಮೇಲೆ ಮಾಡ್ತೀವಿ, 1D ಕೊಲಿಷನ್ ಅಂದ್ರೇನು, 2D ಕೊಲಿಷನ್ ಅಂದ್ರೇನು, ಎಲ್ಲವನ್ನು ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತಾ ಹೋಗ್ತೀನಿ. ಬೋರ್ಡ್ ಎಕ್ಸಾಮಿಗೆ ಬರೋ ಡೆರಿವೇಷನ್ಗಳನ್ನ ಕೂಡ ಡಿಸ್ಕ್ರಿಪ್ಟಿವ್ ಆಗಿ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಪ್ರಾಬ್ಲಮ್ ರಿಲೇಟೆಡ್ ಫಾರ್ಮುಲಾಸ್ ವಿಲ್ ಆಲ್ಸೋ ಬಿ ಗಿವನ್ ಇನ್ ದಿಸ್ ಕ್ಲಾಸ್. ಓಕೆ, ಶುರು ಮಾಡೋಣ. ಸೊ ಫಸ್ಟ್ ಕ್ವಶನ್, ವಾಟ್ ಈಸ್ ಕೊಲಿಷನ್? ಕೊಲಿಷನ್ ಅಂದರೆ ಏನು? ಕೊಲಿಷನ್ ಅಂದರೆ ನಮಗೆ ಗೊತ್ತು, ಜನರಲ್ ಟರ್ಮಿನಾಲಜಿ ಪ್ರಕಾರನೇ ಗೊತ್ತು. ಕೊಲಿಷನ್ ಅಂದರೆ ಎರಡು ಆಬ್ಜೆಕ್ಟ್ಸ್ ಡಿಕ್ಕಿ ಹೊಡೆಯೋದಲ್ವಾ. ಸೊ ಆಗ ಏನಾಗುತ್ತೆ, ಎರಡು ಆಬ್ಜೆಕ್ಟ್ಸ್, ರೈಟ್. ಸೊ ನನ್ನ ಹತ್ರ ಈಗ ಎರಡು ಬಾಲ್ ಇದೆ. ಸೊ ಈ ಬಾಲು ಒಂದು, ಇದರ ಹೆಸರು ಅಲಿ, ರೈಟ್, ಇದರ ಹೆಸರು ಬಲಿ, ಬಾಲ್ A ಆ್ಯಂಡ್ B. ಸೊ ಈ ಎರಡೂ ಬಾಲ್ಗಳು ಮೂವ್ ಆಗ್ತಾ ಇರುವಾಗ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ, ಡಿಕ್ಕಿ ಹೊಡೆದ್ರೆ ಅದನ್ನು ನಾವು ಕೊಲಿಷನ್ ಅಂತ ಕರಿತೀವಿ. ಸೊ ಆ ಕೊಲಿಷನಿಂದ ಇದರ ವೆಲಾಸಿಟಿ ಚೇಂಜ್ ಆಗುತ್ತೆ, ರೈಟ್. ಸೊ ಈ ಡೈರೆಕ್ಷನಲ್ಲಿ ಬಂದಾಗ ವೆಲಾಸಿಟಿ ಚೇಂಜ್ ಆಗುತ್ತೆ, ಕರೆಕ್ಟ್. ಅದನ್ನು ನಾವು ಕೊಲಿಷನ್ ಅಂತೇಳಿ ಕರಿತೀವಿ. ಕೊಲಿಷನ್ ಈಸ್ ಡ್ಯೂ ಟು ಇಂಟ್ರಾಕ್ಷನ್. ಇದು ಒಂದು ಇಂಟ್ರಾಕ್ಷನ್ ಅಲ್ವಾ. ಸೊ ಇಂಟ್ರಾಕ್ಷನ್ ಬಿಟ್ವೀನ್ ಪಾರ್ಟಿಕಲ್ಸ್ ಆರ್ ಬಾಡೀಸ್ ಆಲ್ಸೋ, ಯು ಕ್ಯಾನ್ ಸೇ ಪಾರ್ಟಿಕಲ್ಸ್, ಡ್ಯೂ ಟು ವಿಚ್ ಏನಾಗ್ಬೋದು, ಕೊಲಿಷನ್ ಈಸ್ an interaction. ಓಕೆ, ಡ್ಯೂ ಟು ವಿಚ್ ಏನಾಗ್ಬೋದು, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಚೇಂಜ್ ಆಗ್ಬೋದು, ರೈಟ್. ವೆಲಾಸಿಟಿ ಚೇಂಜ್ ಆಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ಬೋದು. ಮ್ಯಾಗ್ನಿಟ್ಯೂಡ್ and our direction, okay, magnitude and our direction of velocity change ಆಗ್ಬೋದು, of velocity changes. ಸೊ ಇದಕ್ಕೆ ನಾವು ಕೊಲಿಷನ್ ಅಂತೇಳಿ ಕರಿತೀವಿ. ಓಕೆ, ಇದಕ್ಕೆ ನಾವು ಕೊಲಿಷನ್ ಅಂತೇಳಿ ಕರಿತೀವಿ. ಹಾಗಾದರೆ ಈ ಕೊಲಿಷನ್ನಲ್ಲಿ ಯಾವ್ಯಾವ ಥರದ ಕೊಲಿಷನ್ ಇದೆ ಅನ್ನೋದನ್ನು ಒಂದ್ಸಲ ನೋಡೋಣ. ಸೊ ಬೇಸ್ಡ್ ಆನ್ ಕೈನೆಟಿಕ್ ಎನರ್ಜಿ ಬಿಫೋರ್ ಆ್ಯಂಡ್ ಆಫ್ಟರ್ ಕೊಲಿಷನ್, ನಾವು ಕೊಲಿಷನನ್ನು ಕೆಲವಷ್ಟು ಕ್ಲಾಸಿಫಿಕೇಶನ್ ಮಾಡ್ತೀವಿ ಬೇಸ್ಡ್ ಆನ್ ಕೈನೆಟಿಕ್ ಎನರ್ಜಿ. ಆ ಕೈನೆಟಿಕ್ ಎನರ್ಜಿ, ಮೋಷನಿಂದ ಇರತಕ್ಕಂಥ ಎನರ್ಜಿ ಬೇಸಿಸ್ ಮೇಲೆ 3 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತೇಳಿ, ಓಕೆ. ಇನ್ನೊಂದು ಇನ್ಎಲಾಸ್ಟಿಕ್. ಓಕೆ, ಏನು ಅಂತ ಎಲ್ಲ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಇನ್ಎಲಾಸ್ಟಿಕ್ ಕೊಲಿಷನ್. ಆ್ಯಂಡ್ ಥರ್ಡ್ ಒನ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಓಕೆ, ಇದು ಬೇಸ್ಡ್ ಆನ್ ಕೈನೆಟಿಕ್ ಎನರ್ಜಿ ಬಿಫೋರ್ ಆ್ಯಂಡ್ ಆಫ್ಟರ್ ಕೊಲಿಷನ್. ಓಕೆ, KE ಮೀನ್ಸ್ ಕೈನೆಟಿಕ್ ಎನರ್ಜಿ ಬಿಫೋರ್ ಆ್ಯಂಡ್ ಆಫ್ಟರ್ ಕೊಲಿಷನ್, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಓಕೆ, ಸಿ ಗೈಸ್, ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು. ಸಿ, ಈ ಎರಡೂ ಬಾಲನ್ನು ಏನು ಹೇಳಿದೆ, ಕೊಲೈಡ್ ಆಗ್ತಾ ಇದೆ, ರೈಟ್. ಈ ಎರಡೂ ಬಾಲ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರಬೇಕಾದ್ರೆ ಅದು ಗ್ರಾವಿಟಿಯಿಂದ ಕೆಳಗಡೆ ಹೋಗ್ಬೋದು, ರೈಟ್. ಸೊ ಆ ಕನ್ಸಿಡರೇಷನನ್ನು ನಾನು ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಿ ಆರ್ ನಾಟ್ ಕನ್ಸಿಡರಿಂಗ್ ಗ್ರಾವಿಟಿ ಅಂಡರ್ ನೋ ಗ್ರಾವಿಟಿ. ಓಕೆ, ಅಂಡ್ ವೆನ್ ದೇ ಕೊಲೈಡ್, ಅವೆರಡು ಕೊಲೈಡ್ ಆದಾಗ ಅವೇನು ಒಂದು ಗಂಟೆಗಟ್ಟಲೆ ಇಂಟರಾಕ್ಟ್ ಮಾಡ್ತಾ ಇರುತ್ತಾ? ಇಲ್ಲ, ಜಸ್ಟ್ ಫಾರ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಸೊ ದಿಸ್ ಕೊಲಿಷನ್ is for a very short time. It's for a very short time. Okay, short time. ಅಷ್ಟರಲ್ಲೇ ಇಂಟರಾಕ್ಷನ್ ಆಗುತ್ತೆ. ಆ ಡ್ಯೂರೇಷನಲ್ಲಿ ವೆಲಾಸಿಟೀಸ್ ಬದಲಾಗಿ ಹೋಗುತ್ತೆ, ಕರೆಕ್ಟ್. ಸೊ ಬೇಸ್ಡ್ ಆನ್ ಕೈನೆಟಿಕ್ ಎನರ್ಜಿ ನಾನು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆ್ಯಂಡ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂತ ಹೇಳಿದೆ. ಆ್ಯಂಡ್ ಬೇಸ್ಡ್ ಆನ್ ಲೈನ್ ಆಫ್ ಇಂಪ್ಯಾಕ್ಟ್ ಅಥವಾ ನಾವು ಲೈನ್ ಆಫ್ ಕೊಲಿಷನ್ ಅಂತಲೂ ಕೂಡ ಕರಿಬೋದು. ಬೇಸ್ಡ್ ಆನ್ ಲೈನ್ ಆಫ್ ಕೊಲಿಷನ್ ನಾವು ಇದನ್ನು ಮತ್ತೆ 2 ಕ್ಲಾಸಿಫಿಕೇಶನ್ ಇಲ್ಲಿ ಮಾಡ್ಬೋದು. ಒಂದು ಹೆಡ್ ಆನ್ ಕೊಲಿಷನ್ ಅಂದರೆ ರೈಟ್, ಬಾಲ್ A
Ali, ball B, Bali, right? They are colliding on the same line. ಅದನ್ನು ನಾವು ಹೆಡ್ ಆನ್ ಕೊಲಿಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಆಬ್ಲಿಕ್ ಕೊಲಿಷನ್. ಓಕೆ, ಆಬ್ಲಿಕ್ ಕೊಲಿಷನ್ ಅಂದರೆ ಅವೆರಡು ಪರ್ಫೆಕ್ಟ್ಲಿ ಒಂದ್ರ ಮೇಲೊಂದು ಕೊಲೈಡ್ ಆಗಲ್ಲ, ರೈಟ್? ಸ್ವಲ್ಪ ಸ್ಲೈಟೆಸ್ಟ್ ಆ್ಯಂಗಲಲ್ಲಿ ಕೊಲೈಡ್ ಆಗುತ್ತೆ, ಅಥವಾ ಸೊ ಹಿಂಗೆ ಜಸ್ಟ್ ಸ್ಲೈಡ್ ಆದಾಗ ಆಗ್ತಕ್ಕಂಥ ಕೊಲಿಷನ್ ನಾವು ಆಬ್ಲಿಕ್ ಕೊಲಿಷನ್ ಅಂತೇಳಿ ಕರಿತೀವಿ. ಸೊ ಈ ಆಬ್ಲಿಕ್ ಕೊಲಿಷನ್ನ ವಿ ಕ್ಯಾನ್ ಆಲ್ಸೋ ಸೇ 1D, ರೈಟ್? ಇದನ್ನು 1D ಕೊಲಿಷನ್ ಅಂತ ಕೂಡ ನಾವು ಕರಿಬೋದು. ಓಕೆ, 1D ಕೊಲಿಷನ್ ಅಂದರೆ 1D ಮೀನ್ಸ್ 1 ಡೈಮೆನ್ಷನಲ್ ಕೊಲಿಷನ್ ಅಂತಲೂ ಕೂಡ ಕರಿಬೋದು. ಸೊ ಆಬ್ಲಿಕ್ ಕೊಲಿಷನ್ನ 2 ಡೈಮೆನ್ಷನ್ ಆರ್ 3D ಕೊಲಿಷನ್ ಅಂತಲೂ ಕೂಡ ಕರಿಬೋದು. ಓಕೆ, 3D ಕೊಲಿಷನ್. ಕ್ಲಿಯರ್? ಕೊಲಿಷನ್ ಇಸ್ ಇಂಟ್ರಾಕ್ಷನ್. ಆ ಇಂಟ್ರಾಕ್ಷನ್ನ ಬೇಸ್ಡ್ ಆನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಲೈನ್ ಆಫ್ ಕೊಲಿಷನ್ ಬೇಸಿಸ್ ಮೇಲೆ ನಾವು 2 ಥರ ಕ್ಲಾಸಿಫೈ ಮಾಡಿದ್ವಿ, ರೈಟ್? ಸೊ ಇದೆಲ್ಲದನ್ನು ಒಂದೊಂದು ಸಲ ಮತ್ತೆ ನೋಡ್ತಾ ಹೋಗೋಣ, ರೈಟ್? ಏನು ಡೀಟೇಲ್ ಆಗಿ ಏನು ಅಂತೇಳಿ ನೋಡ್ತಾ ಹೋಗೋಣ, ಬೇಸ್ಡ್ ಆನ್ ಕೈನೆಟಿಕ್ ಎನರ್ಜಿ ಬಿಫೋರ್ ಆ್ಯಂಡ್ ಆಫ್ಟರ್ ಕೊಲಿಷನ್, ಕರೆಕ್ಟ್? ಸೊ ನಾನು 3 ಕ್ಲಾಸಿಫಿಕೇಶನ್ ಮಾಡಿದೆ, ರೈಟ್? ಫಸ್ಟ್ ಒನ್ ಏನಪ್ಪ? ಫಸ್ಟ್ ಒನ್ ಏನು ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಓಕೆ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂದರೆ ಅರ್ಥ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂದ್ರೇನು, ರೈಟ್? ಎಲಾಸ್ಟಿಕ್ ಅಂದರೆ ಒಂದು ಸ್ಪಾಂಜ್ ಥರ, ರೈಟ್? ನಾನು ಹೇಳಿದ್ರೆ ಪುನಃ ವಾಪಸ್ ಹೋಗುತ್ತೆ. ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂದರೆ ಅ ಕೊಲಿಷನ್, ಲೆಟ್ ಅಸ್ ಸೇ I am dropping this ball. What is this ball? Right? This is a ping pong ball. Okay, I am dropping this ball from this point. After bouncing, it is not bouncing. After bouncing, it is not bouncing. I'll drop it even further. After bouncing, if it reaches the same height, right? So, perfectly elastic collision. If it reaches the same height, from this, I'm dropping from here, bounces back from the earth, collides with the earth and reaches the same height, ಅದನ್ನು ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ ಅಂತ ಹೇಳ್ತೀವಿ. ಸೊ ಇದನ್ನು ಯಾವ ಥರ ಡಿಫೈನ್ ಮಾಡೋದು ಅಂತ ಕೇಳಿದ್ರೆ, ಇನ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ ವಾಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಈಸ್ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್. ಮೊಮೆಂಟಮ್ ಅಂದ್ರೇನು? ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್, okay, before and also linear momentum of the system and kinetic energy of the system, okay, of the system before and after, okay, after collision is conserved. Okay, ಅದನ್ನು ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ ಅಂತೇಳಿ ಕರಿತೀವಿ. ಇದರ ಅರ್ಥ ಏನು? ಇಟ್ ಮೀನ್ಸ್ ಲೀನಿಯರ್ ಮೊಮೆಂಟಮ್. ಓಕೆ, ಲೀನಿಯರ್ ಮೊಮೆಂಟಮ್ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಪಿ, ಲೀನಿಯರ್ ಮೊಮೆಂಟಮ್ ಪಿ ಬಿಫೋರ್ ಕೊಲಿಷನ್, ಓಕೆ, ಬಿಫೋರ್ ಕೊಲಿಷನ್ is equal to what? P after collision. Okay, that is one point. After collision. Second one, ಇಲ್ಲೇ ನೋಡಬೇಕು, ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್. ಓಕೆ, ಪಿ, ಯು ಹ್ಯಾವ್ ಟು ಬಿ ಕೇರ್ಫುಲ್. ಇದೇನು? ಪಿ ಆಫ್ ದ ಸಿಸ್ಟಮ್. ಕ್ಲಾರಿಟಿಗೆ ಪಿ ಆಫ್ ದ ಸಿಸ್ಟಮ್. ಓಕೆ, ಪಿ ಆಫ್ ದ ಸಿಸ್ಟಮ್. ಇಲ್ಲೂ ಕೂಡ ಪಿ ಆಫ್ ದ ಸಿಸ್ಟಮ್. ಆಫ್ ದ ಸಿಸ್ಟಮ್ ಅನ್ನೋದು ಇಂಪಾರ್ಟೆಂಟ್, ಯಾಕಂದರೆ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಮೊಮೆಂಟಮ್ ಬದಲಾಗ್ಬೋದು, ಆದರೆ ಸಿಸ್ಟಮಿನ ಮೊಮೆಂಟಮ್ ವಿಲ್ ನಾಟ್ ಚೇಂಜ್. ಓಕೆ, ಪಿ ಆಫ್ ದ ಸಿಸ್ಟಮ್ ಆಫ್ಟರ್ ಕೊಲಿಷನ್. ಹಾಗಾದರೆ ಸೆಕೆಂಡ್ ಪಾಯಿಂಟ್ ಏನು? ಸೆಕೆಂಡ್ ಪಾಯಿಂಟ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್. ಓಕೆ, ಇದೆರಡು ಒಂದೇ ಸಲ ಸ್ಯಾಟಿಸ್ಫೈ ಆಯಿತು ಅಂದರೆ ನಾವು ಅದನ್ನು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತೇಳಿ ಕರಿಬೋದು. ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್, ರೈಟ್, ಬಿಫೋರ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಆಫ್ಟರ್ ಏನು? ಆಫ್ಟರ್ ಕೊಲಿಷನ್.
ಹಾಗಾದರೆ ಎಕ್ಸಾಂಪಲ್ ನೋಡೋದಾದರೆ ಸೊ ಇಲ್ಲಿ ಸೈಡಲ್ಲಿ ಬರಿತಿದ್ದೀನಿ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ನ ಒಂದು ಡಯಾಗ್ರಾಮ್ ಮುಖಾಂತರನೇ ಬರೆದು ತೋರಿಸ್ತೀನಿ. ಏನು ಮಾಡಿದ್ವಿ ಇವಾಗ, ಅಲಿ ಅನ್ನೋ ಬಾಲನ್ನು ನಾವು ಡ್ರಾಪ್ ಮಾಡಿದ್ವಿ. ಎಲ್ಲಿಗೆ? ಸೊ ಎಲ್ಲಿಗೆ ಡ್ರಾಪ್ ಮಾಡಿದ್ವಿ? ಒಂದು ಸರ್ಟೇನ್ ಹೈಟಿಂದ ನಾನು ಅಲ್ಲಿ ಅನ್ನೋ ಬಾಲನ್ನು ಡ್ರಾಪ್ ಮಾಡಿದೆ, ರೈಟ್? ಬಿಕಾಸ್ ಆಫ್ ಇಂಟ್ರಾಕ್ಷನ್ ವಿತ್ ದ ಸರ್ಫೇಸ್ ಆಫ್ ದ ಅರ್ತ್, ಫ್ಲೋರ್ ಮೇಲೆ ಇಂಟ್ರಾಕ್ಷನ್ ಆಗಿದ್ದರಿಂದ ಇದರ ವೆಲಾಸಿಟಿ ಬದಲಾಯಿತು, ಇದು ಬೌನ್ಸ್ ಆಗಿ ವಾಪಸ್ ಬಂತು. ಇಫ್ ಇಟ್ ಕಮ್ಸ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಇಲ್ಲಿಂದ ಡ್ರಾಪ್ ಮಾಡಿದ ಬಾಲು ಪುನಃ ಇಲ್ಲಿಗೆ ಬರಬೇಕು ಬಂತು ಅಂದರೆ ಅದನ್ನು ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಬಾಲ್. ಸೊ what is the color of the ball? We have this ball, okay? This ball we have so this ball once dropped, okay, ಏನಾಯಿತು? So it collided with the surface of the earth, okay? It collided with the surface of the earth. So surface of the earth is here, okay? Surface of the earth or you can say ground, okay? Ground ಜೊತೆ ಕೊಲೈಡ್ ಆದಮೇಲೆ, ರೈಟ್, ಇಫ್ ಇಟ್ ರಿಟರ್ನ್ಸ್ ಟು ದ ಸೇಮ್ ಹೈಟ್, ಓಕೆ, ಕೊಲೈಡ್ ಆಗಿ ರಿಟರ್ನ್ಸ್ ಟು ದ ಸೇಮ್ ಹೈಟ್, ಪುನಃ ಇಲ್ಲಿಗೆ ಬಾಲು ವಾಪಸ್ ಬಂತು ಅಂದರೆ, ಸೊ ಸೈಡಲ್ಲಿ ಬರಿತಿದ್ದೀನಿ, ಸ್ವಲ್ಪ ಸೈಡಲ್ಲಿ ಬರಿತಿದ್ದೀನಿ. ಸೊ ಪುನಃ ಕೊಲೈಡ್ ಆಗಿ ಅದೇ ಹೈಟಿಗೆ ರಿಟರ್ನ್ ಆಯಿತು ಅಂದರೆ ಅದನ್ನು ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ ಅಂತೇಳಿ ಕರಿತೀವಿ. ಸೊ ರಿಟರ್ನ್ಸ್ ಟು ದ same height, returns to the same height, okay? They then do, so this is one example, returns to the same height. So case is, example is ball dropped, correct? ಹಾಗಾದರೆ ಈ ಬಾಲ್ ಬರ್ತಾ ಇಲ್ಲ, ಬೇರೆ ಯಾವುದಾದ್ರೂ ಬಾಲನ್ನು ನಾನು ತೊಗೊಂಡು ಡ್ರಾಪ್ ಮಾಡಿದ್ರೆ ಪುನಃ ಅದು ಸೇಮ್ ಹೈಟಿಗೆ ಬರಬಹುದಾ ಅಂತ ಪ್ರಶ್ನೆನ ನಾವು ಕೇಳಿದರೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ ರಿಯಾಲಿಟಿ ಇನ್ ಯೂನಿವರ್ಸ್ ನೋ ಕೊಲಿಷನ್ ಇಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಯಾವುದೇ ರೀತಿಯ ಕೊಲಿಷನ್ ಕೂಡ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಇಲ್ಲ. ಸೊ ಕೊಲಿಷನಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆದರೂ ಎನರ್ಜಿನ ಲೂಸ್ ಮಾಡುತ್ತೆ, ಅದಕ್ಕೋಸ್ಕರ ಅದು ಆ ಪಾಯಿಂಟ್ಗೆ ರೀಚ್ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾದರೆ ದಿಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕಂಡೀಷನ್ ಇಸ್ ಜಸ್ಟ್ ಅನ್ ಐಡಿಯಲ್ ಕೇಸ್, ಓಕೆ? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೋ collision is perfectly elastic, which means this is just an ideal case, okay? Perfectly elastic ಅನ್ನೋದೇನಿದೆ ಇದು ಒಂದು ಐಡಿಯಲ್ ಕೇಸ್, ಕರೆಕ್ಟ್? ಹಾಗಾದರೆ ಸೆಕೆಂಡ್ ಕೇಸನ್ನು ನೋಡ್ತಾ ಹೋಗೋಣ. ಸೆಕೆಂಡ್ ಕೇಸ್ ಬಂದು ಪರ್ಫೆಕ್ಟ್ಲಿ ನೋ ಇನ್ಎಲಾಸ್ಟಿಕ್ ಕೊಲಿಷನ್. ಫಸ್ಟ್ ಇನ್ಎಲಾಸ್ಟಿಕ್ ಕೊಲಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇನ್ಎಲಾಸ್ಟಿಕ್ ಕೊಲಿಷನ್, ರೈಟ್? ಸೊ ಇನ್ಎಲಾಸ್ಟಿಕ್ ಕೊಲಿಷನ್ ಅಂದರೆ ಏನು? ಇವಾಗ ಏನಾಯಿತು, ನಾನು ಈ ಬಲಿನ ಡ್ರಾಪ್ ಮಾಡಿದಾಗ, ರೈಟ್, ಸೊ ಪುನಃ ಅದು ರಿಟರ್ನ್ ಆಗಲಿಲ್ಲ, ಸೇಮ್ ಪಾಯಿಂಟಿಗೆ ರಿಟರ್ನ್ ಆಗಲಿಲ್ಲ. ಯಾಕಂದರೆ ಅದಷ್ಟು ಎನರ್ಜಿನ ಲೂಸ್ ಮಾಡ್ತು ಇಂಟರಾಕ್ಷನಲ್ಲಿ, ಆ ಕೊಲಿಷನಲ್ಲಿ ಒಂದಷ್ಟು ಎನರ್ಜಿನ ಲೂಸ್ ಮಾಡ್ತು, ರೈಟ್? ಬಟ್ ಅದರ ಮೊಮೆಂಟಮ್ ಬದಲಾಗಲ್ಲ, ರೈಟ್? ಅದರ ಮೊಮೆಂಟಮ್ ಬದಲಾಗಲ್ಲ. ಯಾಕಂದರೆ ಈ ಒಂದು ಸಿಸ್ಟಮ್, ಸೊ ಸಿ ಗೈಸ್, ಇದು ಸರ್ಫೇಸ್ ಆಫ್ ದ ಅರ್ತ್ ಅಂದರೆ, ಸೊ ಇಲ್ಲಿಂದ ಬಾಲ್ ಡ್ರಾಪ್ ಆದಾಗ ಏನಾಯಿತು, ಇಲ್ಲಿ ಕೊಲೈಡ್ ಆಗಿ ಬೌನ್ಸ್ ಆಯಿತು. ಬಟ್ ಅರ್ತ್ ಮತ್ತು ಬಾಲನ್ನು ನಾನು ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡಿಕೊಂಡ್ರೆ ಇಸ್ ದೇರ್ ಎನಿ ನೆಟ್ ಫೋರ್ಸ್? ನೋ, ದೇರ್ ಇಸ್ ನೋ ನೆಟ್ ಫೋರ್ಸ್ ಆನ್ ದ ಸಿಸ್ಟಮ್. ಬಾಲ್ ಮೇಲೆ ಗ್ರಾವಿಟಿ ಇದೆ, ಅರ್ತಿನ ಸರ್ಫೇಸ್ ಮೇಲೆ ಬಾಲಿಂದ ಗ್ರಾವಿಟಿ ಇದೆ. ಆದರೆ ಈ ಎರಡನ್ನೂ ನಾನು ಸಿಸ್ಟಮ್ ಆಗಿ ತಗೊಂಡಾಗ ನೆಟ್ ಫೋರ್ಸ್ ಆನ್ ದ ಸಿಸ್ಟಮ್ ಏನಾದರೂ ಇದೆಯಾ? ನೆಟ್ ಫೋರ್ಸ್ ಆನ್ ದ ಸಿಸ್ಟಮ್ ಇಸ್ ಝೀರೋ, ವಿಚ್ ಮೀನ್ಸ್ P is constant. P is constant in all the cases, okay? P is constant. Momentum is constant unless there is an external force. So you have to observe here we are not considering any external force. No external force is there. Another point, so no external force here. No external force we are considering, okay? No external force. These two things you have to keep in mind, okay? These are like note points, okay? Note points. Collision is happening for a short time and no external force is being
ಯುಟಿಲೈಸ್ಡ್ ಇಯರ್. ಸೊ ಇದನ್ನು ನಾವು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಸೊ ಇನ್ಎಲಾಸ್ಟಿಕ್ ಅಂದರೆ ಅದೇ ಡ್ರಾಪ್ ಮಾಡಿದ ಹೈಟಿಂದ ರಿಟರ್ನ್ ಸೇಮ್ ಹೈಟಿಗೆ ಬರ್ತಾ ಇಲ್ಲ, ಅದನ್ನು ನಾವು ಇನ್ಎಲಾಸ್ಟಿಕ್ ಕೊಲಿಷನ್ ಅಂತ ಹೇಳ್ತೀವಿ. ಹಾಗಾದರೆ ಡಿಫೈನ್ ಮಾಡೋದಾದರೆ ಯಾವ ಥರ ಡಿಫೈನ್ ಮಾಡ್ತೀಯಾ? ರೈಟ್, ಡಿಫೈನ್ ಮಾಡೋದಾದರೆ is a collision in which linear momentum of the system is conserved. I told you net force is 0. Linear momentum of the system. Okay, ಇದರ ಲೀನಿಯರ್ ಮೊಮೆಂಟಮ್ ಫಸ್ಟ್ ಕೆಳಗಡೆ ಹೋಗ್ತಾ ಇತ್ತು, ನೆಕ್ಸ್ಟ್ ಮೇಲ್ಗಡೆ ಬರ್ತಾ ಇದೆ. ಇದರ ಲೀನಿಯರ್ ಮೊಮೆಂಟಮ್ ಬದಲಾಗ್ತಾ ಇದೆ. ಬಟ್ ಸಿಸ್ಟಮ್ನ ಲೀನಿಯರ್ ಮೊಮೆಂಟಮ್ ಬಗ್ಗೆ ನಾವು ಮಾತಾಡ್ತಾ ಇದ್ರದ್ದು. ಆಲ್ ಟುಗೆದರ್, ಬಾಲ್ ಅಂಡ್ ಅರ್ತ್ ಟುಗೆದರ್, ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ is conserved, whereas kinetic energy of the system is not. Okay, kinetic energy of the system is not conserved. ಇದರ ಅರ್ಥ ಏನು? ಯಾವ ಥರ ಬರಿಬೋದು ಇದರ ಅರ್ಥ? ಪಿ, ರೈಟ್, ಪಿ ಆಫ್ ದ ಸಿಸ್ಟಮ್. ಓಕೆ, ಎವ್ರಿ ಟೈಮ್ ನಾನು ಬರಿತಾ ಇರೋದು ಆಫ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು ಪಿ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್ is equal to P of the system after collision. Okay, after collision. That is my point number 1. So second point ಏನು? second point ಬಂದು kinetic energy ಬಗ್ಗೆ ಮಾತಾಡೋಣ. kinetic energy of the system before ಈ ಸಲ it's not equal. Okay, it's not equal to kinetic energy of the system, K of the system after collision. Okay, before and after collision. ಸೊ ಹಾಗಾದರೆ ಎಕ್ಸಾಂಪಲ್ ಕೊಡೋದಾದರೆ ಇದೇ ಸೇಮ್ ಎಕ್ಸಾಂಪಲ್ನೇ ಬರಿತಾ ಹೋಗೋಣ. ಎಕ್ಸಾಂಪಲ್, ರೈಟ್, ಎಕ್ಸಾಂಪಲ್ ಏನಪ್ಪ? ಎಕ್ಸಾಂಪಲ್, ಸೊ ಬಾಲ್ ಡ್ರಾಪ್ಡ್. ಓಕೆ, ಸೊ ಎಕ್ಸಾಂಪಲ್ ಬರಿತಾ ಇದ್ದೀನಿ. ಅ ಬಾಲ್ ಡ್ರಾಪ್ಡ್, ಬಟ್ ದಿಸ್ ಟೈಮ್ ಬಾಲ್ ಏನಾಗುತ್ತೆ? ರೀಚ್ ಆಗಲ್ಲ, ಅದರ ಇನಿಷಿಯಲ್ ಪೊಸಿಷನ್ಗೆ ಅದು ರೀಚ್ ಆಗ್ತಾ ಇಲ್ಲ. ರೈಟ್, ಸೊ ವಿ ಡ್ರಾಪ್ಡ್ ಅ ಬಾಲ್. ದಿಸ್ ಟೈಮ್ ವಿ ಆರ್ ಡ್ರಾಪಿಂಗ್ this ball, green ball. Okay, so we are dropping green ball which is here. So I'm dropping this ball will reach or not? Will not reach, right? So this will bounce from the surface of the earth. This is surface of the earth, let us say ground. So ಈ ಗ್ರೌಂಡ್ ಇಂದ ಇದು ಬೌನ್ಸ್ ಆಗಿ somewhere ಇಯರ್ ರೀಚ್ ಆಗ್ತಾ ಇದೆ. ರೈಟ್, ಸಮ್ವೇರ್ ಇಯರ್ ರೀಚ್ ಆಗ್ತಾ ಇದೆ. ಇದನ್ನು ನಾವು ಇನ್ಎಲಾಸ್ಟಿಕ್ ಕೊಲಿಷನ್ ಅಂತೇಳಿ ಕರಿತೀವಿ. ಇನ್ಎಲಾಸ್ಟಿಕ್ ಕೊಲಿಷನ್. ಸೊ ಡಿಡ್ ನಾಟ್ ರೀಚ್. ಓಕೆ, ಡಿಡ್ ನಾಟ್ ರೀಚ್ ದ ಇನಿಷಿಯಲ್ ಪಾಯಿಂಟ್. ಓಕೆ, ನಾನು ಇಲ್ಲಿ ಸೈಡಿಗೆ ಬರಿತಾ ಇದ್ದೀನಿ, ಯಾಕಂದರೆ ಒಂದ್ರ ಮೇಲೆ ಬರೆದ್ರೆ ಓವರ್ಲ್ಯಾಪ್ ಆಗುತ್ತೆ ಡಯಾಗ್ರಾಮ್ ಅನ್ನೋ ಕಾರಣಕ್ಕೆ ಸೈಡಿಗೆ ಬರೆದು ತೋರಿಸ್ತಾ ಇದ್ದೀನಿ. ಕರೆಕ್ಟ್. ಇನ್ಎಲಾಸ್ಟಿಕ್ ಕೊಲಿಷನ್ ಕ್ಲಿಯರಾ? ಇನ್ಎಲಾಸ್ಟಿಕ್ ಕೊಲಿಷನ್ ಅಂದರೆ ಈ ಥರ ಡಿಫೈನ್ ಮಾಡ್ತೀವಿ. ಮ್ಯಾಥಮ್ಯಾಟಿಕಲಿ ಈ ಥರ ಬರಿಬೋದು ನಾವು. ಅದನ್ನು ಒಂದು ಎಕ್ಸಾಂಪಲ್ ಕೊಡು ಅಂತ ಕೇಳಿದ್ರೆ ಬಾಲ್ ಡ್ರಾಪ್ಡ್ ಡಸ್ ನಾಟ್ ಕಮ್ ಟು ದ ಸೇಮ್ ಪಾಯಿಂಟ್, ಅದನ್ನು ನಾವು ಇನ್ಎಲಾಸ್ಟಿಕ್ ಕೊಲಿಷನ್ ಅಂತೇಳಿ ಕರಿಬೋದು. ಹಾಗಾದರೆ ಥರ್ಡ್ ಏನಪ್ಪ? ಥರ್ಡ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಯಿತು, ಇನ್ಎಲಾಸ್ಟಿಕ್ ಆಯಿತು. ಹಾಗಾದರೆ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಎಲಾಸ್ಟಿಕ್ ಅಂದರೆ ಬೌನ್ಸ್ ಬ್ಯಾಕ್, ಪರ್ಫೆಕ್ಟ್ಲಿ ಬೌನ್ಸ್ ಬ್ಯಾಕ್. ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂದರೆ ಅದ್ರ ಉಲ್ಟಾ, ಚೂರು ಬೌನ್ಸ್ ಆಗಲ್ಲ. ರೈಟ್, ಚೂರು ಬೌನ್ಸ್ ಆಗಲ್ಲ ಅಂದರೆ ಇವಾಗ ತಗೊಂಡು ನಾನು ಬಾಲನ್ನು ಗೋಡೆಗೆ ಹೊಡೆದ್ರೆ ಆ ಬಾಲು ಗೋಡೆಗೆ ಸ್ಟಿಕ್ ಆಗಿಬಿಡುತ್ತೆ. ಅದನ್ನು ನಾವು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂತ ಹೇಳ್ತೀವಿ. ಇವಾಗ ಈ ಬಾಲನ್ನು ತಗೊಂಡು ಗೋಡೆಗೆ ಹೊಡೆದ್ರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಎಲಾಸ್ಟಿಕ್. ಪಿಂಗ್ ಪಾಂಗ್ ಬಾಲ್ ಹೊಡೆದ ತಕ್ಷಣ ಜೋರಾಗಿ ಬೌನ್ಸ್ ಆಗಿ ವಾಪಸ್ ಬರುತ್ತೆ. ಅದೇ ಒಂದು
ಚೀವಿಂಗ್ ಗಮ್ನ ತೆಗೆದು ಗೋಡೆಗೋಸ್ಕರ ಗೋಡೆಗೆ ಅಂಟ್ಕೊಳ್ಳುತ್ತೆ ಅಲ್ವಾ. ಸೊ ಅದನ್ನು ನಾವು ಆ ಕೊಲಿಷನನ್ನು ನಾವು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂತೇಳಿ ಹೇಳ್ಬೋದು. ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ನ ನಾನು ಯಾವ ಥರ ಡಿಫೈನ್ ಮಾಡ್ಬೋದು? ಅ ಕೊಲಿಷನ್ in which again linear momentum of the system will not change, it will be conserved. Why? Because ಯಾವುದೇ ರೀತಿಯ ನೆಟ್ ಫೋರ್ಸ್ ಆನ್ ದ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ, ಬಟ್ ಕೈನೆಟಿಕ್ ಎನರ್ಜಿ ಬದಲಾಗುತ್ತೆ. ಕೊಲಿಷನ್ ಇನ್ ವಿಚ್ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್, ಈ ವರ್ಡ್ ಕ್ಲಿಯರ್ ಆಗಿರಬೇಕು. ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್, ಮೊಮೆಂಟಮ್ ಆಫ್ ದ ಸಿಸ್ಟಮ್ is conserved, whereas kinetic energy of the system is not conserved. ಹಾಗಾದರೆ ಇದಕ್ಕೂ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ಕಿಗೂ ಇನ್ಎಲಾಸ್ಟಿಕ್ಕಿಗೂ ಏನು ಡಿಫ್ರೆನ್ಸು ಅಂತ ನೋಡೋದಾದರೆ ಹೇಳ್ತೀನಿ. ಇಟ್ ಈಸ್ ನಾಟ್ ಕನ್ಸರ್ವ್ಡ್. ಸಿ, ಇನ್ಎಲಾಸ್ಟಿಕಲ್ಲಿ ಮೊಮೆಂಟಮ್ ಕನ್ಸರ್ವ್ ಇತ್ತು, ಕೈನೆಟಿಕ್ ಎನರ್ಜಿ ನಾಟ್ ಕನ್ಸರ್ವ್ಡ್ ಇತ್ತು. ಸೇಮ್, ಬಟ್ ಏನು ಡಿಫ್ರೆನ್ಸ್ ಅಂದರೆ ಇನ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಬಾಲು ಕೊಲೈಡ್ ಆದಮೇಲೆ ಯಾವ ಆಬ್ಜೆಕ್ಟ್ ಜೊತೆ ಕೊಲೈಡ್ ಆಗ್ತಾ ಇದೆಯೋ ಅದರ ಜೊತೆ ಸ್ಟಿಕ್ ಆಗಿ ಇಟ್ ಮೂವ್ಸ್ ಆ್ಯಸ್ ಒನ್. ರೈಟ್, ಐ ಆಮ್ ಟೆಲಿಂಗ್ ಯು ಒನ್ ಮೋರ್ ಟೈಮ್. ಸೊ ಇಲ್ಲೊಂದು ಬಾಲ್ ಇದೆ, ರೈಟ್, ಇಲ್ಲೊಂದು ಬಾಲ್ ಇದೆ. ಸೊ ಈ ಬಾಲು ಮೂವ್ ಆಗ್ತಾ ಇದೆ, ಓಕೆ, ಈ ಬಾಲು ಮೂವ್ ಆಗ್ತಾ ಇದೆ, ಈ ಬಾಲು ರೆಸ್ಟಲ್ಲಿದೆ. ಸೊ ಈ ಮೂವ್ ಆಗ್ತಾ ಇರೋ ಬಾಲು, ರೈಟ್, ಬರ್ತಾ ಇರೋ ಬಾಲು, ಸೊ ಇದರ ಮೇಲೆ ಕೊಲೈಡ್ ಆಯಿತು ಅಂದರೆ ಆ ಕೊಲಿಷನ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆಗಿತ್ತು ಅಂದರೆ ಈ ಎರಡು, ರೈಟ್, ಟುಗೆದರ್ ದೇ ಮೂವ್ ಆ್ಯಸ್ ಒನ್ ಆಫ್ಟರ್ ಕೊಲಿಷನ್. ಅದನ್ನು ನಾವು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂತೇಳಿ ಕರಿತೀವಿ. ಸೊ ಇಯರ್ ಬಾಡೀಸ್ ರೈಟ್ ಮೂವ್ ಆ್ಯಸ್ ಒನ್ ಆಫ್ಟರ್ ದ ಕೊಲಿಷನ್, ಮೂವ್ ಆ್ಯಸ್ ಒನ್ ಬಾಡಿ after the collision. What type of bodies? You can write bodies or particles. Bodies colliding. Okay, bodies colliding move as one body after the collision. Okay, ಅದನ್ನು ನಾವು ಇನ್ಎಲಾಸ್ಟಿಕ್ ಅಂತೇಳಿ, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂತೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಕೊಡೋದಾದರೆ ಯಾವ ಥರ ಕೊಡ್ಬೋದು? ಇನ್ನೊಂದು ಡಿಫ್ರೆಂಟ್ ಎಕ್ಸಾಂಪಲ್ನೇ ಕೊಡ್ತೀನಿ. ಸಿ ಗೈಸ್, ಎಕ್ಸಾಂಪಲ್ ಏನಪ್ಪ ಎಕ್ಸಾಂಪಲ್ಲು? ಸೊ ಒಂದು ಬುಲೆಟ್ ಇದೆ, ರೈಟ್, ರೈಟ್. ಸೊ ದಿಸ್ ಬುಲೆಟ್ ಈಸ್ ಮೂವಿಂಗ್ ಲೈಕ್ ದಿಸ್. ಓಕೆ, ದಿಸ್ ಬುಲೆಟ್. ಸೊ ಈ ಬುಲೆಟಿನ ಎದುರುಗಡೆ ಒಂದು ವುಡನ್ ಪ್ಲ್ಯಾಂಕ್ ಇದೆ. ವುಡನ್ ಪ್ಲ್ಯಾಂಕ್ ಅಂದ್ರೇನು? ಒಂದು ಮರದ ಕಟ್ಟಿಗೆ ಇದೆ, ರೈಟ್, ಒಂದು ಮರದ ಕಟ್ಟಿಗೆ ಇದೆ, ರೈಟ್, ಗೋಡೆ ಮೇಲೆ, ನೆಲದ ಮೇಲೆ ಒಂದು ಮರದ ಕಟ್ಟಿಗೆ ಇದೆ, ರೈಟ್. ಸೊ ದಿಸ್ ಇಸ್ ಒನ್ ವುಡನ್ ಬ್ಲಾಕ್. ದಿಸ್ ವುಡನ್ ಬ್ಲಾಕ್ is stationary, which means ಇದರ ವೆಲಾಸಿಟಿ ಏನಿದೆ, ಇದರ ವೆಲಾಸಿಟಿ 0 ಇದೆ. ಸ್ಟೇಷನರಿ ವುಡನ್ ಬ್ಲಾಕ್, ಒಂದು ಸ್ಟೇಷನರಿ ವುಡನ್ ಬ್ಲಾಕ್ ಇದೆ, ರೈಟ್. ಕೊಲಿಷನ್ ಆಗುತ್ತೆ. ಬಿಫೋರ್ ಕೊಲಿಷನ್ ಈ ಸೀನ್ ಇದೆ, ರೈಟ್. ಬಿಫೋರ್ ಕೊಲಿಷನ್ ಆದಾಗ ಇದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಇತ್ತು ಅಂದರೆ, ಇದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಇತ್ತು ಅಂದರೆ ಏನಾಗುತ್ತೆ? ಬುಲೆಟ್ ವಿಲ್ ಗೆಟ್ ಎಂಬೆಡೆಡ್. ಓಕೆ, ಬುಲೆಟ್ ವುಡನ್ ಪ್ಲ್ಯಾಂಕ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಆ್ಯಂಡ್ ದೇ ಟುಗೆದರ್ ಮೂವ್ ಆ್ಯಸ್ ಒನ್ ಬಾಡಿ. Now here they will move together. Okay, they move together. So ಇದು ಏನು? ದಿಸ್ ಇಸ್ ಎಂಬೆಡೆಡ್ ಬುಲೆಟ್ ಅದರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ, ಎಂಬೆಡೆಡ್ ಬುಲೆಟ್. ಇದನ್ನು ನಾವು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಸರ್ಟೆನ್ ಸ್ಪೀಡ್ ಇತ್ತು, ರೈಟ್, ಇಲ್ಲಿ ಒಂದು ಸರ್ಟೆನ್ ಸ್ಪೀಡ್ ಇದೆ, ಕರೆಕ್ಟ್. ಇಲ್ಲಿಯ ಮೊಮೆಂಟಮ್ನ ನೀನು ಪಿ ಅಂತ ಕರೆದ್ರೆ, ಸೊ ಸೇಮ್ ಮೊಮೆಂಟಮ್ ವಿಲ್ ಬಿ ದೇರ್ ಇಯರ್. ಓಕೆ, ಬಟ್ ಇದರ ವೆಲಾಸಿಟಿ ಲೆಟ್ ಅಸ್ ಸೇ
ಲೆಟ್ ಅಸ್ ಸೇ ಇದರ ವೆಲಾಸಿಟಿ v1 ಇತ್ತು ಆ್ಯಂಡ್ ಇದರ ವೆಲಾಸಿಟಿ ಈಗ v2 ಇದೆ ಅಂದರೆ ರೈಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ಅಬ್ಸರ್ವ್ ಯುವರ್ ಯಾವ ವೆಲಾಸಿಟಿ ಜಾಸ್ತಿ ಇರುತ್ತೆ, ಡೆಫಿನೆಟ್ಲಿ v1 ವೆಲಾಸಿಟಿ ಜಾಸ್ತಿ ಇರುತ್ತೆ. ಇಲ್ಲಿ v1 ವಿಲ್ ಬಿ ಗ್ರೇಟರ್ ದ್ಯಾನ್ v2, ಕರೆಕ್ಟ್. ಅದರ ಮೇಲೆ ಸ್ಟಿಕ್ ಆದ ತಕ್ಷಣ ಏನಾಗುತ್ತೆ, ಆ ಬ್ಲಾಕ್ ಮಾಸ್ ಜಾಸ್ತಿ ಇರೋದ್ರಿಂದ ಸ್ಪೀಡ್ ಕಡಿಮೆ ಆಗುತ್ತೆ, ರೈಟ್, ಸ್ಪೀಡ್ ಕಡಿಮೆ ಆಗುತ್ತೆ. ದಟ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್. ಎಕ್ಸಾಂಪಲ್ ಕೊಟ್ಟೆ, ಯಾವ ಥರ ಡಿಫೈನ್ ಮಾಡೋದು ಅಂತ ಕೂಡ ಹೇಳಿದೆ. ಮ್ಯಾಥಮೆಟಿಕಲಿ ಯಾವ ಥರ ಬರಿತೀವಿ, ಮ್ಯಾಥಮೆಟಿಕಲಿ ರೈಟ್, ಮ್ಯಾಥಮೆಟಿಕಲಿ ಐ ಆಮ್ ರೈಟಿಂಗ್ ಹಿಯರ್. ಸೊ P initial is equal to P final, right? P initial, okay? P initial andreno before collision and after collision. P initial is equal to P final and KE initial is not equal to KE final, okay? Idu same as previous case, ee case, okay? It means illu kuda baritidini P initial is equal to P final and K initial is not equal to ಕೆ ಈ ಫೈನಲ್ ಆಫ್ ದ ಸಿಸ್ಟಮ್, ಎರಡೂ ಕೂಡ ಆಫ್ ದ ಸಿಸ್ಟಮ್. ಇಲ್ಲೇನಾಗಾದರೆ ಪಿ ಇನಿಷಿಯಲ್ ಇಸ್ ಈಕ್ವಲ್ ಟು ಪಿ ಫೈನಲ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಫೈನಲ್. ಕರೆಕ್ಟ್ ಗೈಸ್? ಸೊ ಬೇಸ್ಡ್ ಆನ್ ಬಿಫೋರ್ ಆ್ಯಂಡ್ ಆಫ್ಟರ್ ಕೊಲಿಷನ್ ರೈಟ್, ಕೈನೆಟಿಕ್ ಎನರ್ಜಿಯ ಬಿಫೋರ್ ಆ್ಯಂಡ್ ಆಫ್ಟರ್ ಕೊಲಿಷನ್ ಅದನ್ನು ನಾವು ಒಂದು ಕ್ರೈಟೀರಿಯಾವಾಗಿ ತಗೊಂಡು ಕ್ಲಾಸಿಫೈ ಮಾಡಿದ್ದು, ಕರೆಕ್ಟ್. ಹಾಗಾದರೆ ನಮ್ಮ ಸೆಕೆಂಡ್ ಕ್ರೈಟೀರಿಯಾ ಏನು, ಲೈನ್ ಆಫ್ ಕೊಲಿಷನ್ ಅಂತ ಹೇಳಿದೆ. ಲೈನ್ ಆಫ್ ಕೊಲಿಷನ್ ಮೇಲೆ ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಅಂತ ಒಂದ್ಸಲ ನೋಡ್ತಾ ಹೋಗೋಣ. ಲೈನ್ ಆಫ್ ಕೊಲಿಷನಲ್ಲಿ ಫಸ್ಟು ಯಾವೆರಡು ಕ್ಲಾಸಿಫಿಕೇಶನ್ ಕೊಟ್ಟೆ ನಾನು, ಒಂದು ಹೇಳಿದೆ, ಫಸ್ಟ್ ಒನ್ ಇಸ್ ಹೆಡ್ ಆನ್ ಕೊಲಿಷನ್, ರೈಟ್. ಫಸ್ಟ್ ಒನ್ನನ್ನು ನಾನು ಹೆಡ್ ಆನ್ ಅಂತ ಹೇಳಿದೆ. ದಿಸ್ ಇಸ್ ಬೇಸ್ಡ್ ಆನ್ ಲೈನ್ ಆಫ್ ಕೊಲಿಷನ್ ಆರ್ ಲೈನ್ ಆಫ್ ಇಂಪ್ಯಾಕ್ಟ್ ಬಿಫೋರ್ ಆ್ಯಂಡ್ ಆಫ್ಟರ್. ಹೆಡ್ ಆನ್ ಕೊಲಿಷನ್, ಓಕೆ, ಇದನ್ನು ಹೆಡ್ ಆನ್ ಕೊಲಿಷನ್ ಅಂತ ಹೇಳ್ತಿದ್ದೀನಿ, ರೈಟ್. ಆ್ಯಂಡ್ ಸೆಕೆಂಡ್ ಒನ್ನನ್ನು ನಾನು ಆಬ್ಲಿಕ್ ಕೊಲಿಷನ್ ಅಂತ ಹೇಳ್ತಿದ್ದೀನಿ, ರೈಟ್. ಆಬ್ಲಿಕ್ ಕೊಲಿಷನ್ ಅಂದ್ರೇನು, ಆ ಕೊಲಿಷನ್ ಇನ್ 2D 3D, ರೈಟ್. ಎರಡು ಒಂದರ ಮೇಲೆ ಒಂದು ಪರ್ಫೆಕ್ಟ್ಲಿ ಕೊಲೈಡ್ ಆಗ್ತಲ್ಲ, ಯಾವ ಥರ ಕೊಲೈಡ್ ಆಗ್ತಾ ಇದೆ, ಸೊ ಸ್ಲೈಡ್ ಆಗೋ ಥರ ಕೊಲೈಡ್ ಆಗ್ತಾ ಇದೆ, ಅದನ್ನು ನಾವು ಆಬ್ಲಿಕ್ ಕೊಲಿಷನ್ ಅಂತೇಳಿ ಕರಿತೀವಿ. ಸೊ ಅದನ್ನು ಆಬ್ಲಿಕ್ ಕೊಲಿಷನ್, ಓಕೆ. ಇಲ್ಲಿ ಹೆಡ್ ಆನ್ ಕೊಲಿಷನ್ ಅಂದರೆ ಲೈನ್ ಆಫ್ ಕೊಲಿಷನ್ ರೈಟ್, ಬಿಫೋರ್ ಲೈನ್ ಆಫ್ ಕೊಲಿಷನ್ ಬಿಫೋರ್ is equal to line of collision after. ಅಂದರೆ ಅರ್ಥ ಏನು ಇಲ್ಲಿ ಹೇಳ್ತೀನಿ. ಸೊ ಕೇರಮ್ ಬೋರ್ಡ್ ಮೇಲೆ ಆಡ್ತಾ ಇರೋವಾಗ, ಬೋರ್ಡ್ ಮೇಲೆ ಆಡ್ತಾ ಇದ್ದೀನಿ. ಸೊ ಇಲ್ಲಿ ನಿನ್ನ ರೈಟ್ ಇದಿದೆ, ಸ್ಟ್ರೈಕರ್ ಇದೆ, ಓಕೆ. ಇಲ್ಲಿ ಒಂದು ಸ್ಟ್ರೈಕರ್ ಇಟ್ಟಿದ್ದೀನಿ. ಸೊ ಸ್ಟ್ರೈಕರ್ ಈಸ್ ಇಯರ್, ಓಕೆ. ಸ್ಟ್ರೈಕರ್ ಇಲ್ಲಿದೆ. ಸ್ಟ್ರೈಕರ್ನ ಕಲರ್ ಲೆಟ್ ಅಸ್ ಮೇಕ್ ಇಟ್ ಆಸ್ ಪಿಂಕ್, ಓಕೆ. ಸ್ಟ್ರೈಕರ್ನ ಕಲರ್ ಪಿಂಕ್. ಸೊ ಈ ಪಿಂಕ್ ಸ್ಟ್ರೈಕರ್ನ ತಗೊಂಡು ಐ ಆಮ್ ಟಾರ್ಗೆಟಿಂಗ್ ಆ ರೆಡ್ ಪಾನ್, ಓಕೆ. ಒಂದು ರೆಡ್ ಪಾನನ್ನು ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ಈ ರೆಡ್ ಪಾನ್ ಎಲ್ಲಿದೆ, ಇಲ್ಲಿದೆ, ರೈಟ್. ಸೊ ಈ ರೆಡ್ ಪಾನ್ ಈಸ್ ಇಯರ್. ಸಿ ಗೈಸ್, ಐ ವಾಂಟ್ ಟು ಪಾರ್ಟ್ ದಿಸ್. ಈ ಪಾನನ್ನು ನಾನು ಎಲ್ಲಿ ಹಾಕಬೇಕು, ಈ ಪಾರ್ಟಿಗೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಓಕೆ. ಸೊ ಈ ಪಾರ್ಟಿಗೆ ಹಾಕಬೇಕು ಅಂದರೆ ಏನು ಮಾಡಬೇಕು, ರೈಟ್. ನಾನು ಲೈನ್ ಆಫ್ ಕೊಲಿಷನ್ ಬಿಫೋರ್ ಮತ್ತು ಲೈನ್ ಆಫ್ ಕೊಲಿಷನ್ ಆಫ್ಟರ್ ಎರಡನ್ನೂ ಸೇಮ್ ಇಟ್ಕೊಂಡು ಪಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಓಕೆ. ಸೊ ಅದರ ಅರ್ಥ ಇದರ ಇಂಪ್ಯಾಕ್ಟ್ ಯಾವ ಥರ ಇರಬೇಕು ಅಂದರೆ, ಇಲ್ಲಿಂದ ರೈಟ್, ಇಲ್ಲಿಂದ ಡೈರೆಕ್ಟ್ಲಿ ರೈಟ್, ಇಲ್ಲಿಂದ ಇದರ ಸೆಂಟರ್ಗೆ ರೈಟ್, ಇದರ ಸೆಂಟರಿಗೆ ಪಾನ್ ಟಚ್ ಆಯಿತು ಅಂದರೆ ರೈಟ್. ಸೊ ಲೇಟರ್ ಮೂಮೆಂಟ್ ಯಾವ ಥರ ಇರಬೇಕು ಅಂದರೆ, ಸೊ ಲೇಟರ್ ಮೂಮೆಂಟ್ ಶುಡ್ ಆಲ್ಸೋ ಬಿ ಇನ್ ದ ಸೇಮ್ ಲೈನ್. ಸೊ ಈ ಲೈನ್ ಮತ್ತು ಈ ಲೈನ್ ಎರಡೂ ಕೂಡ ಸೇಮ್ ಇತ್ತು ಅಂದರೆ ರೈಟ್, ಇದರ ಸೆಂಟರ್ ಬಿಫೋರ್ ಕೊಲಿಷನ್ ಆ್ಯಂಡ್ ಆಫ್ಟರ್ ಕೊಲಿಷನ್ ಎರಡೂ ಕೂಡ ಸೇಮ್ ಇತ್ತು ಅಂದರೆ ಅದನ್ನು ನಾವು ಹೆಡ್ ಆನ್ ಕೊಲಿಷನ್ ಅಂತೇಳಿ ಕರಿತೀವಿ. ಸೊ ಬಿಫೋರ್ ಇದು ಯಾವ ಥರ ಮೂವ್ ಆಗ್ತಾ ಇತ್ತು, ಈ ಥರ ಮೂವ್ ಆಗ್ತಾ ಇತ್ತು. ಸೊ ಇದು ರೆಸ್ಟಲ್ಲಿತ್ತು. ಆ್ಯಂಡ್ ಆಫ್ಟರ್ ಕೊಲಿಷನ್ ಈ ಪಿಂಕ್ ಪಾನ್ will move in the same direction
ದಿಸ್ ಒನ್ ವಿಲ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ಅದೇನ ನಾವು ಆ ಹೆಡ್ ಆನ್ ಕೊಲಿಷನ್, ರೈಟ್, ಯಾಕಂದರೆ ಒಂದರ ಮೇಲೆ ಒಂದು ಪರ್ಫೆಕ್ಟ್ಲಿ ಕೊಲೈಡ್ ಆಗ್ತಾ ಇದೆ, ಅದಕ್ಕೆ ನಾವು ಹೆಡ್ ಆನ್ ಕೊಲಿಷನ್ ಅಂತೇಳಿ ಕರಿತೀವಿ. ಕರೆಕ್ಟ್, ಹೆಡ್ ಆನ್ ಕೊಲಿಷನ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಇನ್ನೊಂದು ಸಲ ಬರೆದು ತೋರಿಸ್ತೀನಿ, ರೈಟ್. ಇಲ್ಲಿ ಪರ್ಫೆಕ್ಟ್ಲಿ ಹೆಡ್ ಆನ್ ಕೊಲಿಷನ್ ಇಸ್ ಕ್ಲಿಯರ್. ಆಬ್ಲಿಕ್ ಕೊಲಿಷನ್ ಅಂದರೆ ಏನು, ಸ್ವಲ್ಪ ಈ ಟೈಮ್ ಪಾನನ್ನು ದೊಡ್ಡದಾಗಿ ಬರಿತೀನಿ, ಓಕೆ, ನಿಮಗೆ ಕಾಣಲಿ ಅಂತ, ರೈಟ್. ಅಗೇನ್ ಪಿಂಕ್ ಸ್ಟ್ರೈಕರ್ ಇದೆ. ಇಲ್ಲಿಂದ ನಾನು ಒಂದು ವಿಚ್ ಪಾನ್, ಲೆಟ್ ಅಸ್ ಟೇಕ್ ಬ್ಲಾಕ್ ಪಾನ್, ಓಕೆ. ಒಂದು ಬ್ಲಾಕ್ ಪಾನನ್ನು ನಾನು ಪಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಓಕೆ ಗೈಸ್. ಸೊ ನಾನಿವಾಗ ಪಿಂಕ್ ಪಾನನ್ನು ಸ್ಟ್ರೈಕ್ ಮಾಡ್ತಾ ಇದ್ದೀನಿ, ಯಾವುದ್ರ ಮೇಲೆ ಬ್ಲಾಕ್ ಮೇಲೆ. ಸೊ ಆಬ್ಲಿಕ್ ಕೊಲಿಷನ್ ಅಂದರೆ, ಸೊ ಈ ಥರ ಕೊಲೈಡ್ ಆದಾಗ, ರೈಟ್, ಈ ಥರ ಕೊಲೈಡ್ ಆಗ ಅದು ಹಿಂಗೆ ಸ್ಟ್ರೈಟಾಗಿ ಹೋಗುತ್ತೆ. ಇಲ್ಲೇನಾಯಿತು, ಇಲ್ಲಿ ಪಾರ್ಟ್ ಆಗ್ತಾ ಇಲ್ಲ, ಯಾಕಂದರೆ ಸೊ ಯುವರ್ ಲೈನ್ ಆಫ್ ಕೊಲಿಷನ್ ಈಸ್ ನಾಟ್ ವಿತ್ ಯರ್. ಸೊ ಇಲ್ಲಿ ಚಾನ್ಸಸ್ ಕಡಿಮೆ ಇದೆ, ಓಕೆ. ಬಟ್ ಇಲ್ಲಿ ನೋಡೋಣ, ಸೊ ಇಲ್ಲಿ ಒಂದು ಲೈನ್ ಆಫ್ ಕೊಲಿಷನ್ ಯಾವ ಥರ ಮಾಡಬೇಕು, ರೈಟ್. ಸೊ ಇಲ್ಲಿ ಈ ಥರ ನಾನು ಹೆಡ್ ಆನ್ ಕೊಲೈಡ್ ಮಾಡಿದ್ರೆ ಏನಾಗುತ್ತೆ, ಪಾನ್ ಇಲ್ಲಿಗೆ ಬರುತ್ತೆ. ಸೊ ಸ್ಲೈಟ್ ಆ್ಯಂಗಲಲ್ಲಿ ನಾನು ಇದನ್ನು ಸ್ಟ್ರೈಕ್ ಮಾಡಿದ್ರೆ, ರೈಟ್, ಇಲ್ಲಿ ಸ್ಲೈಟ್ ಆ್ಯಂಗಲಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ಬಿಫೋರ್ ಕೊಲಿಷನ್ ಯಾವ ಡೈರೆಕ್ಷನಲ್ಲಿದೆ, ಈ ಡೈರೆಕ್ಷನಲ್ಲಿದೆ. ಬಿಫೋರ್ ಕೊಲಿಷನ್ ದೇರ್ ಸೆಂಟರ್ಸ್ ಆರ್ ರೈಟ್ ಲೈಕ್ ದಿಸ್. ಆಫ್ಟರ್ ಕೊಲಿಷನ್ ಏನು, ಸೊ ಲೆಟ್ ಅಸ್ ಸೇ ಇದು ಸ್ಟ್ರೈಕರ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ರೈಟ್. ಸೊ ಬಿಫೋರ್ ಕೊಲಿಷನ್ ಲೈನ್ ಆಫ್ ಕೊಲಿಷನ್ ಈ ಥರ ಇತ್ತು, ರೈಟ್, ಆಫ್ಟರ್ ಕೊಲಿಷನ್ ದೇರ್ ಲೈನ್ ಆಫ್ ಕೊಲಿಷನ್ ಈ ಥರ ಇದೆ. ಸೊ ಇಲ್ಲಿ ಲೈನ್ ಆಫ್ ಕೊಲಿಷನ್ ಬಿಫೋರ್ ಆ್ಯಂಡ್ ಆಫ್ಟರ್ ದೇ ಆರ್ ನಾಟ್ ಸೇಮ್, ಓಕೆ. ಅದಕ್ಕೆ ನಾವು ಇದನ್ನು ಆಬ್ಲಿಕ್ ಕೊಲಿಷನ್ ಅಂತೇಳಿ ಕರಿತೀವಿ. ಲೈನ್ ಆಫ್ ಕೊಲಿಷನ್ ಈಸ್ ನಾಟ್ ಈಕ್ವಲ್ ಟು ಲೈನ್ ಆಫ್ ಕೊಲಿಷನ್ ಯಾವಾಗ, ಬಿಫೋರ್ and after. ಸೊ ಇದನ್ನು ಆ ಕಡೆ ಇರೋದನ್ನ ಇನ್ನೊಂದ್ಸಲ ಬರೆದು ತೋರಿಸ್ತೀನಿ, ಅಬ್ಸರ್ವ್ ಮಾಡಬೇಕು. ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಕೊಲಿಷನ್ ಪರ್ಫೆಕ್ಟ್ಲಿ ಹೆಡ್ ಆನ್ ಕೊಲಿಷನ್ ಮಾಡೋಣ. ಸೊ ಏನು ಮಾಡ್ತಾ ಇದ್ದೀನಿ, ಒಂದು ಸ್ಟ್ರೈಕರ್ ತೊಗೋತಾ ಇದ್ದೀನಿ, ರೈಟ್. ಸೊ ಈ ಸ್ಟ್ರೈಕರ್ ಪರ್ಫೆಕ್ಟ್ಲಿ ಹೆಡ್ ಆನ್ ಕೊಲಿಷನ್ ಆಗಬೇಕು ಅಂದರೆ, ಸೊ ಇದರ ಡೈರೆಕ್ಷನ್ ಟುವರ್ಡ್ಸ್ ದ ಪಾನ್ ಇದೆ ಅಂದ್ಕೊಳ್ಳೋಣ, ಟುವರ್ಡ್ಸ್ ದ ಹೋಲ್. ಸೊ ಇವಾಗ ನಾವು ಟಾರ್ಗೆಟ್ ಮಾಡ್ತಾ ಇರೋ ಪಾನ್ ಅದರ ಡೈರೆಕ್ಷನಲ್ಲೇ ಇತ್ತು, ಅದರ ಸೆಂಟರು ಕೂಡ ಅದೇ ಲೈನಲ್ಲಿ ಇತ್ತು. ಸೊ ಲೆಟ್ ಅಸ್ ಸಿ, ಇದರ ಸೆಂಟರ್ ಕೂಡ ಅದೇ ಲೈನಲ್ಲಿದೆ. ಆವಾಗ ನಾವು ಇದನ್ನು ಪರ್ಫೆಕ್ಟ್ಲಿ ವಾಟ್ ಟೈಪ್ ಆಫ್ ಕೊಲಿಷನ್, ಹೆಡ್ ಆನ್ ಕೊಲಿಷನ್. ಸೊ ಸಿ ದಿಸ್ ಸೆಂಟರ್ ಬಿಫೋರ್ ಕೊಲಿಷನ್ ಈ ಲೈನಲ್ಲಿದೆ, ರೈಟ್. ಸೊ ಲೆಟ್ ಅಸ್ ಎ ಬ್ಲಾಕ್ ಇಲ್ಲಿ ಮೂವ್ ಆಯಿತು, ಸೊ ಅದರ ಸೆಂಟರ್, ರೈಟ್, ಆಫ್ಟರ್ ಕೊಲಿಷನ್ ಕೂಡ ಅಲ್ಲೇ ಇದ್ದರೆ, ಅದೇ ಲೈನಲ್ಲೇ ಇದ್ದರೆ, ಸೊ ಬ್ಲಾಕ್ ಇವಾಗ ಇಲ್ಲಿದೆ. ಸೊ ಆಫ್ಟರ್ ಕೊಲಿಷನ್ ದಿಸ್ ಒನ್ ಈಸ್ ಬಿಫೋರ್, ರೈಟ್, ದಿಸ್ ಒನ್ ಈಸ್ ಆಫ್ಟರ್. ಇದನ್ನು ನಾವು ಪರ್ಫೆಕ್ಟ್ಲಿ ಹೆಡ್ ಆನ್ ಕೊಲಿಷನ್ ಅಂತೀವಿ. ದಿಸ್ ಈಸ್ ಆಬ್ಲಿಕ್ ಕೊಲಿಷನ್. ಕ್ಲಿಯರ್ ಗೈಸ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೆಡ್ ಆನ್ ಕೊಲಿಷನ್ ಅಂದ್ರೇನು, ಆಬ್ಲಿಕ್ ಕೊಲಿಷನ್ ಅಂದ್ರೇನು. ಸೊ ಹೆಡ್ ಆನ್ ಕೊಲಿಷನ್ ನಾನು ಆಲ್ರೆಡಿ ಹೇಳಿದೆ. ಸೊ ಒಂದೇ ಲೈನಲ್ಲಿ ಮೂವ್ ಆಗ್ತಾ ಇರುವಾಗ ವಿ ಕ್ಯಾನ್ ಟ್ರೀಟ್ ಇಟ್ ಆಸ್ 1D motion. ಓಕೆ, ವಿ ಕ್ಯಾನ್ ಟ್ರೀಟ್ ದಿಸ್ as 1D problem. 1D problem means one dimensional motion problem. Okay, this can be treated as 1D problem. We can treat this as we can treat this as 2D or 3D problem. ಈ ಕ್ಯಾರಮ್ ಬೋರ್ಡ್ ಆಗಿರೋದ್ರಿಂದ 2D ಪ್ರಾಬ್ಲಮ್. ಅದೇ ಒಂದು ಸ್ನೂಕರ್ ಬೋರ್ಡ್ ಮೇಲೆ ನೀನು ಸ್ನೂಕರ್ ಮೇಲೆ ಬಾಲನ್ನು ಆಬ್ಲಿಕ್ ಕೊಲಿಷನ್ ಮಾಡ್ತಾ ಇದೆಯಾ ಅಂದರೆ, ಸೊ ಅಲ್ಲಿ 3D ಕೊಲಿಷನ್ ಪಾಸಿಬಿಲಿಟಿ ಇರುತ್ತೆ ಅಲ್ವಾ. ಸೊ ಯಾಕಂದರೆ ಸ್ನೂಕರ್ ಬಾಲ್ ಕ್ಯಾನ್ ಬೌನ್ಸ್. ಓಕೆ, ಅದನ್ನು ನಾವು ವಿ ಕ್ಯಾನ್ ಟ್ರೀಟ್ ದಿಸ್ ಆಸ್ 2D or 3D problem. ಓಕೆ, ಕ್ಲಿಯರ್?
ಎರಡು ಕ್ಯಾಟಗರಿನ ಇಟ್ಕೊಂಡು ನಾವು ಕೊಲಿಷನನ್ನು ಕ್ಲಾಸಿಫೈ ಮಾಡಿದೆ. ಒಂದು ಕೈನೆಟಿಕ್ ಎನರ್ಜಿ, ಅನದರ್ ಒನ್ ಇಸ್ ಲೈನ್ ಆಫ್ ಕೊಲಿಷನ್. ಓಕೆ, ಲೈನ್ ಆಫ್ ಕೊಲಿಷನ್. ಅದರ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಕ್ಯಾಟಗರಿ ಮಾಡಿದ್ವಿ, ರೈಟ್. ಸೊ ಹಾಗಾದರೆ ಕಂಪೇರ್ ಮಾಡ್ತಾ ಹೋಗೋಣ. ಇಲ್ಲಿವರೆಗೂ ಮಾಡಿರೋ ಡೀಟೇಲ್ಸ್ನ ಒಂದ್ಸಲ ಕಂಪೇರ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ಮಾಡೋಣ. ಸೊ ದಟ್ ಯು ಕ್ಯಾನ್ ರಿಮೆಂಬರ್. ದಿಸ್ ಇಸ್ ಟು ರಿಮೆಂಬರ್. ಓಕೆ, ಕ್ವಿಕ್ಕಾಗಿ ರಿಮೆಂಬರ್ ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಕೊಡ್ತಾ ಇದ್ದೀನಿ. ಫಸ್ಟ್ ಕೊಲಿಷನ್ ಏನು? ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್. ಸೆಕೆಂಡ್ ಒನ್ ಇನ್ಎಲಾಸ್ಟಿಕ್ ಕೊಲಿಷನ್. ಥರ್ಡ್ ಒನ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್. ಸೊ ಪಿ ಆಫ್ ದ ಸಿಸ್ಟಮ್ ಅಂದ್ರೇನು? ಮೊಮೆಂಟಮ್ ಆಫ್ ದ ಸಿಸ್ಟಮ್. ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಕಲ್ಲಿ ಕನ್ಸರ್ವ್ಡ್ ಆರ್ ನಾಟ್ ಕನ್ಸರ್ವ್ಡ್? ಯಾ, ಡೆಫಿನೆಟ್ಲಿ ಕನ್ಸರ್ವ್ಡ್, ರೈಟ್. ದಿಸ್ ಈಸ್ ಆಲ್ಸೋ ಕನ್ಸರ್ವ್ಡ್, right? In all the cases momentum is conserved. Okay, momentum is conserved. So momentum is conserved in all the cases. Adre kinetic energy of the system, right? Kinetic energy of the system perfectly elastically conserved, perfectly inelastically not conserved, matte inelastically kuda not conserved. This is not. Okay, and ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ನ ನೋಡ್ತಾ ಹೋದರೆ, ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್, ಯಾಕಂದರೆ ಯಾವುದೇ ರೀತಿಯ ನೆಟ್ ಫೋರ್ಸ್ ಇಲ್ಲ ಅಂದರೆ ಮೊಮೆಂಟಮ್ ಬದಲಾಗಲ್ಲ ಅಂದರೆ ವೆಲಾಸಿಟಿ ಬದಲಾಗಲ್ಲ ಅಂದರೆ ಎನರ್ಜಿ ಬದಲಾಗಲ್ಲ. ಸೊ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್, ರೈಟ್. ಸೊ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್. ಸೊ ಮೊಮೆಂಟಮ್ ಬದಲಾಗ್ತಾ ಇಲ್ಲ ಅಂದರೆ ಟೋಟಲ್ ಎನರ್ಜಿ ಕೂಡ ಬದಲಾಗಲ್ಲ. ಸೊ ಫೋರ್ಸ್ ಇಲ್ಲ ಅಂದರೆ ಟೋಟಲ್ ಎನರ್ಜಿ ಬದಲಾಗಲ್ಲ. ಸೊ ದಿಸ್ ಇಸ್ ಕನ್ಸರ್ವ್ಡ್ ಆಫ್ ದ ಸಿಸ್ಟಮ್. ನಾನು ಹೇಳ್ತಾ ಇರೋದು ಇಂಡಿವಿಜುವಲ್ ಪಾರ್ಟಿಕಲ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ವೆಲಾಸಿಟೀಸ್, ಡಿಫ್ರೆಂಟ್ ಎನರ್ಜೀಸ್. ಬಿಫೋರ್ ಒಂದಿರ್ಬೋದು, ಆಫ್ಟರ್ ಒಂದಿರ್ಬೋದು, ಎನರ್ಜಿ ಚೇಂಜ್ ಆಗ್ಬೋದು ಇಂಡಿವಿಜುವಲಿ. ಬಟ್ ನೀನು ಒಂದು ಸಿಸ್ಟಮ್ ಟುಗೆದರ್ ಆಗಿ ಕನ್ಸಿಡರ್ ಮಾಡ್ಕೊಂಡಾಗ ಅದು ಆಗಲ್ಲ. ಸೊ ದಿಸ್ ಈಸ್ ಆಲ್ಸೋ ಕನ್ಸರ್ವ್ಡ್ and this is also conserved. ಏನು ಡಿಫರೆಂಟ್ ಏನು ಇಲ್ಲಿ? just these two things, okay, just these two things are not conserved. You have to be paying attention to this. Kinetic energy is not conserved in inelastic collision. Whether it is perfectly inelastic or just inelastic, kinetic energy will change. ಸೊ ಎಷ್ಟು ಚೇಂಜ್ ಆಗುತ್ತೆ, ಏನು ಚೇಂಜ್ ಆಗುತ್ತೆ, ಆ ಡಿರೈವೇಷನನ್ನು ಕೂಡ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇಲಾಸ್ಟಿಕ್ ಕೊಲಿಷನ್, ರೈಟ್? ಇಲಾಸ್ಟಿಕ್ ಕೊಲಿಷನ್ ಇನ್ 1D ಅಂದ್ರೆ ಏನು? ದಿಸ್ ಇಸ್ ನಥಿಂಗ್ ಬಟ್ ಹೆಡ್ ಆನ್ ಕೊಲಿಷನ್. ಓಕೆ, ಸೊ ಹೆಡ್ ಆನ್ ಕೊಲಿಷನ್ ಇನ್ನ, ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್, right, head on elastic collision. Okay, head on elastic collision ಅನ್ನು ನೋಡ್ತಾ ಇದ್ದೀನಿ, ರೈಟ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಹೆಡ್ ಆನ್ ಎಲಾಸ್ಟಿಕ್ ಕೊಲಿಷನ್. ಸೊ ಇಲ್ಲಿ ಇದು ಡಿರೈವೇಷನ್ ನಿಮ್ಮ ಬೋರ್ಡ್ ಎಕ್ಸಾಮಿಗೆ 5 ಮಾರ್ಕ್ಸಿಗೆ ಬರ್ತಕ್ಕಂಥ ಡಿರೈವೇಷನ್. ದಿಸ್ ಕ್ಯಾನ್ ಬಿ ಫಾರ್ 5 ಮಾರ್ಕ್ಸ್. ಓಕೆ, ದಿಸ್ ಡಿರೈವೇಷನ್ ಕ್ಯಾನ್ ಬಿ ಫಾರ್ 5 ಮಾರ್ಕ್ಸ್. ಓಕೆ, ಸೊ ಈ ಡಿರೈವೇಷನ್ನ ಪ್ರಾಕ್ಟೀಸ್ ಮಾಡಬೇಕು. Mark it as important derivation. So this can be for 5 marks. ಏನು ಡಿರೈವ್ ಮಾಡ್ತೀವಿ? ಡಿರೈವೇಷನ್ ಆಫ್ ವೆಲಾಸಿಟೀಸ್ ಆಫ್ಟರ್ ಕೊಲಿಷನ್. ಓಕೆ, ವೆಲಾಸಿಟೀಸ್ ಆಫ್ಟರ್ ಕೊಲಿಷನ್, ವೆಲಾಸಿಟಿ ಆಫ್ಟರ್ ಕೊಲಿಷನ್ನ ನಾವು ಇಲ್ಲಿ ಡಿರೈವ್ ಮಾಡಬಹುದು. ಸೊ ಈ ಡಿರೈವೇಷನ್ನ ಇಂಪಾರ್ಟೆಂಟ್ ಅಂತೇಳಿ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಸೊ ಡಿರೈವೇಷನ್ನ ಮಾಡ್ತಾ ಹೋಗೋಣ. ಓಕೆ, ವಿ ವಿಲ್ ಯೂಸ್ our same old two important named balls which are Ali and Bali. So ಈ Ali and Bali ಬಾಲನ್ನು ಇವಾಗ ಡಿರೈವೇಷನ್ಗೆ ಯೂಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಬಾಲ್, ರೈಟ್? ವಾಟ್ ಇಸ್ ದಿಸ್ ಫಸ್ಟ್ ಬಾಲ್? I told you this is Ali, A. I'm calling him A. And second ball we have which is Bali. I'm calling it B. Okay, ಇನಿಷಿಯಲಿ, ರೈಟ್, ಅಲಿಯ ವೆಲಾಸಿಟಿ, ವೆಲಾಸಿಟಿ ಏನಿದೆ ಅಂದರೆ, ಸೊ ಎ ಈಸ್ ಹ್ಯಾವಿಂಗ್ ಇನಿಷಿಯಲ್ ವೆಲಾಸಿಟಿ ಆಗಿರೋದ್ರಿಂದ ಅದನ್ನು U1 ಅಂತೇಳಿ ಕರಿತಾ ಇದ್ದೀನಿ. ಅದರ ಮಾಸ್ M1 ಇದೆ. ಓಕೆ, ಕ್ಲಿಯರ್? ಸೊ U1 ಆ್ಯಂಡ್ M1. ಇನಿಷಿಯಲ್ ವೆಲಾಸಿಟಿ ಈಸ್ U1, ಅದರ ಮಾಸ್ M1, ಇದರ ಮಾಸ್ M2 ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ U2. ಇದರ ಇನಿಷಿಯಲ್ ವೆಲಾಸಿಟಿ U2 ಇದೆ. ಕರೆಕ್ಟ್? ಕನ್ಸಿಡರೇಷನ್, ಏನು ಕನ್ಸಿಡರೇಷನ್ ಬರೀಬೇಕು ಗೈಸ್? ಕನ್ಸಿಡರ್ particles A and B with masses
ಏನಪ್ಪ ಮಾಸಸ್ m1 and m2, right, moving with velocity, ಏನಾದ್ರ velocity u1 and u2, ಅದರ ವೆಲಾಸಿಟಿ u1 and u2 ಇದೆ. ಓಕೆ, u1 and u2. ನಾನಿವಾಗ ಅದನ್ನು ಹೆಡ್ ಆನ್ ಕೊಲಿಷನ್ ಮಾಡಬೇಕು. ರೈಟ್ ಹೆಡ್ ಆನ್ ಕೊಲಿಷನ್ ಮಾಡಬೇಕು. ಸೊ ಇದು ಕೊಲಿಷನ್ ಯಾವಾಗ ಆಗುತ್ತೆ? ವೆನ್ u1 is greater than u2 ಅಲ್ವಾ? ಸೊ ಓನ್ಲಿ ವೆನ್, ರೈಟ್, ದೀಸ್ ವೆಲಾಸಿಟೀಸ್ u1 and u2 will collide, right, will collide head on when u1 is greater than u2. Clear? The magnitude of u1 is greater than u2. So this, since I am saying it is head on collision ಅಂತ ಹೇಳಿ ಕರೀತಾ ಇರೋದ್ರಿಂದ, so their line of collision, right, before and after, okay, line of collision before and after change ಇರುತ್ತಾ ಸೇಮ್ ಇರುತ್ತೋ? ರೈಟ್, ಚೇಂಜ್ ಇರುತ್ತಾ ಸೇಮ್ ಇರುತ್ತೋ? ಡೆಫಿನೆಟ್ಲಿ ಸೇಮ್ ಇರುತ್ತೆ. ಕರೆಕ್ಟ್. ಸೊ ಅದಕ್ಕೆ, ಸೊ ಲೈನ್ ಆಫ್ ಕೊಲಿಷನ್ ಇಲ್ಲಿ ಬರಿತಾ ಇದ್ದೀನಿ. ಸೊ ಲೈನ್ ಆಫ್ ಕೊಲಿಷನ್ ಇಲ್ಲಿದೆ. ಸೊ ದಿಸ್ ವಿಲ್ ಬಿ ಸೇಮ್ ಆಸ್ ಲೈನ್ ಆಫ್ ಕೊಲಿಷನ್ ಆಫ್ಟರ್ ಆಲ್ಸೋ. ಸೊ ಆಫ್ಟರ್ ಸಿಚುಯೇಷನ್ ನಾನು ಬರಿತಾ ಇದ್ದೀನಿ. ಸೊ ದಿಸ್ ಇಸ್ ಬಿಫೋರ್ ಕೊಲಿಷನ್, ರೈಟ್, ಬಿಫೋರ್ ಕೊಲಿಷನ್. ಹಾಗಾದರೆ ಆಫ್ಟರ್ ಕೊಲಿಷನನ್ನು ಕೂಡ ಬರೆಯೋಣ. ರೈಟ್, ಆಫ್ಟರ್ ಕೊಲಿಷನನ್ನು ಕೂಡ ಬರೆಯೋಣ. ಆಫ್ಟರ್ ಕೊಲಿಷನ್, ರೈಟ್. ಓಕೆ, ಆಫ್ಟರ್ ಕೊಲಿಷನ್, ಇಫ್ ಐ ರೈಟ್ ಆಫ್ಟರ್ ಕೊಲಿಷನ್ ಬರೆದರೆ ಲೆಟ್ ಅಸ್ ಸೇ ಏನ ವೆಲಾಸಿಟಿ ಆಫ್ಟರ್ ಕೊಲಿಷನ್ ಏನಾಗುತ್ತೆ? ಏನ ವೆಲಾಸಿಟಿ ನಾನು ಹೇಳ್ತಾ ಇದ್ದೀನಿ, ಏನ ವೆಲಾಸಿಟಿ ವಿಲ್ ಬಿಕಮ್ u1 ಇಂದ, ಅದೀಗ ನಾನು ಹೇಳ್ತಾ ಇದ್ದೀನಿ u1 ಇಂದ v1 ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಬಿನ ವೆಲಾಸಿಟಿ ಏನಾಗುತ್ತೆ? ಸೊ ಬಿನ ವೆಲಾಸಿಟಿ ಲೆಟ್ ಅಸ್ ಸೇ ವಿಲ್ ಬಿಕಮ್ u2 ಇಂದ v2 ಆಗುತ್ತೆ. ಮಾಸ್ ಯಾವುದಕ್ಕಾದ್ರೂ ಬದಲಾಗುತ್ತಾ? ಮಾಸ್ ಬದಲಾಗಲ್ಲ. ಸೊ ದಿಸ್ ಇಸ್ v1 and this is v2. ಮಾಸ್ ಇಸ್ ಸ್ಟಿಲ್ ಸೇಮ್. ಮಾಸ್ ಬದಲಾಗುತ್ತಾ? ಮಾಸ್ ಯಾಕೆ ಬದಲಾಗುತ್ತೆ? m2 m1. ದಿಸ್ ಇಸ್ a and b. ಇದು ಯಾವ ಕೇಸ್? ದಿಸ್ ಇಸ್ ಆಫ್ಟರ್ ಕೊಲಿಷನ್. ಓಕೆ, ಆಫ್ಟರ್ ಕೊಲಿಷನ್. ಸೊ ಇಲ್ಲಿ ನಾವು ಲೈನ್ ಆಫ್ ಕೊಲಿಷನನ್ನು ಈಗ ಅಬ್ಸರ್ವ್ ಮಾಡಿದ್ರೆ, ಇಟ್ ವಿಲ್ ಬಿ ಸೇಮ್ ಆಸ್ ದಟ್ ಪ್ರೀವಿಯಸ್ ಒನ್. ಓಕೆ, that will be same as the previous one. ಯಾಕೆ? right, so ಇದರ line of collision will be same as previous one. okay, so ಇಲ್ಲಿದೆ line of collision, ಈ ತರ ಇದೆ. okay, so this line of collision, ಸೊ ಈ ಲೈನ್ ಆಫ್ ಕೊಲಿಷನ್ ಏನಿದೆ ಇಲ್ಲಿ ಆಗ್ತಿತ್ತು, ಇಲ್ಲಿ ಆಲ್ರೆಡಿ ಬರ್ದಿರೋದ್ರಿಂದ ನಾನು ಅದನ್ನ ಇಲ್ಲಿ ಬರ್ದಿದ್ದೀನಿ. ಓಕೆ, ದೀಸ್ ಟು ಲೈನ್ ಆಫ್ ಕೊಲಿಷನ್ಸ್ ಆರ್ ಸೇಮ್. ಓಕೆ, ಲೈನ್ ಆಫ್ ಕೊಲಿಷನ್ಸ್ ಆರ್ ಸೇಮ್ ಅಂತ ಬರಿತಾ ಇದ್ದೀನಿ. ಓಕೆ, ದಿಸ್ ಲೈನ್ ಆಫ್ ಕೊಲಿಷನ್, ದೀಸ್ ಟು ಲೈನ್ ಆಫ್ ಕೊಲಿಷನ್ ಆರ್ ಸೇಮ್. ಓಕೆ, ಬಟ್ ಡ್ಯೂರಿಂಗ್ ಕೊಲಿಷನಲ್ಲಿ ಏನಾಗುತ್ತೆ? ಡ್ಯೂರಿಂಗ್ ಕೊಲಿಷನಲ್ಲೂ ಕೂಡ ಒಂದ್ಸಲ ಬರಿತೀನಿ. ಸೊ ಡ್ಯೂರಿಂಗ್ ಕೊಲಿಷನಲ್ಲಿ ಗೈಸ್ ಅಬ್ಸರ್ವ್ ಮಾಡಬೇಕು. ಡ್ಯೂರಿಂಗ್ ಕೊಲಿಷನಲ್ಲೂ ಕೂಡ ಬರೆದು ತೋರಿಸ್ತಾ ಇದ್ದೀನಿ. ಸೊ ಡ್ಯೂರಿಂಗ್ ಕೊಲಿಷನಲ್ಲಿ ಸೊ ಎರಡು ಏನಾಗುತ್ತೆ? ಕೊಲೈಡ್ ಆಗುತ್ತೆ ಫಾರ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ವಾ? ಸೊ ತುಂಬ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅದು ಕೊಲೈಡ್ ಆಗೋದ್ರಿಂದ ಅದೆರಡು ಇಂಟ್ರ್ಯಾಕ್ಟ್ ಮಾಡುತ್ತೆ. ಕರೆಕ್ಟ್. ಸೊ ಅದೆರಡು ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ? ವೆಲಾಸಿಟಿ ಆ ಇನ್ಸ್ಟೆಂಟಲ್ಲಿ ಬದಲಾಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಬಿನ ಬರಿತೀನಿ. ಬಿ ಡಯಾಗ್ರಾಮ್ ಬರೆಯೋದಕ್ಕೆ ಟೈಮ್ ಆಗ್ತಾ ಇದೆ. ಸೊ ಪ್ಯಾರಲಲಿ ಯು ಆಲ್ಸೋ ಹ್ಯಾವ್ ಟು ಪ್ರಾಕ್ಟೀಸ್ ರೈಟಿಂಗ್. ಓಕೆ, ಸೊ ಡ್ಯೂರಿಂಗ್ ಕೊಲಿಷನ್ ಏನಾಗುತ್ತೆ? ಡ್ಯೂರಿಂಗ್ ಕೊಲಿಷನ್ ಸೊ ದೇ ವಿಲ್ exert normal force on each other. So this one will apply force on this one and this one will also apply force on this one. Collide ಆದಾಗ since u1 is greater than u2, ಇಲ್ಲಿ ಬರೆದಿದ್ದೀನಿ u1 is greater than u2 ಇರೋದ್ರಿಂದ ಸೊ
ಎರಡು ಕೊಲೈಡ್ ಆಗುತ್ತೆ. ಕೊಲೈಡ್ ಆದಾಗ ಅದು ಇಂಟ್ರಾಕ್ಟ್ ಮಾಡುತ್ತೆ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಡ್ಯೂರಿಂಗ್ ಕೊಲಿಷನ್, ರೈಟ್. ಇನ್ ದಿಸ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ they are communicating, they are interacting in such a way that ಅವರ ವೆಲಾಸಿಟಿ ಬದಲಾಗುತ್ತಾರೆ. ಓಕೆ, ಸೊ ಡೆರಿವೇಷನನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಪರ್ಫೆಕ್ಟ್ಲಿ ರೈಟ್. ಎಲಾಸ್ಟಿಕ್ ಕಂಡೀಷನಲ್ಲಿ ಏನು ನಮ್ಮ ಡೆಫಿನೇಷನ್, ಕೈನೆಟಿಕ್ ಎನರ್ಜಿ ಬದಲಾಗಲ್ಲ ಆ್ಯಂಡ್ ಸೆಕೆಂಡ್ ಒನ್ ಮೊಮೆಂಟಮ್ ಕೂಡ ಬದಲಾಗಲ್ಲ, ಕರೆಕ್ಟ್. ಸೊ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಲೀನಿಯರ್ momentum of the system right before collision ನೋಡ್ತಾ ಇದ್ದೀನಿ. ಓಕೆ, ಬಿಫೋರ್ ಕೊಲಿಷನ್ ಏನಿದೆ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಗೈಸ್ ಅಬ್ಸರ್ವ್ ಮಾಡಬೇಕು. ಮಾಸ್ m1 u1 and m2 u2, ಇದರ ಮೊಮೆಂಟಮ್ m1 u1, ಇದರ ಮೊಮೆಂಟಮ್ m2 u2. ಸೊ ಲೀನಿಯರ್ ಮೊಮೆಂಟಮ್, ಟೋಟಲ್ ಲೀನಿಯರ್ ಮೊಮೆಂಟಮ್, ಓಕೆ, ಟೋಟಲ್ ಲೀನಿಯರ್ ಮೊಮೆಂಟಮ್ ನಾನು ಇಲ್ಲಿ ಬರಿತಾ ಇರೋದು, ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್ ಆ್ಯಂಡ್ ಆಫ್ಟರ್ ಕೊಲಿಷನ್, ಓಕೆ, ವಿಚ್ ಈಸ್ ಈಕ್ವಲ್ ಟು ವಾಟ್? ದಿಸ್ ಈಸ್ ಈಕ್ವಲ್ ಟು m1 u1 ಪ್ಲಸ್ m2 u2. ಸೊ ಇಲ್ಲಿ ನಾನು ವೆಕ್ಟರ್ ಸಿಂಬಲ್ಸ್ನ ಯೂಸ್ ಮಾಡ್ತಾ ಇಲ್ಲ, ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ದಿಸ್ ಈಸ್ 1D ಪ್ರಾಬ್ಲಮ್. ಸೊ ಈ ಕಡೆ ಇರೋದು ಮೈನಸ್ ಆಗಿ ಟ್ರೀಟ್ ಮಾಡ್ಬೋದು, ಈ ಸೈಡನ್ನು ನಾವು ಪ್ಲಸ್ ಆಗಿ ಟ್ರೀಟ್ ಮಾಡ್ಬೋದು, ಈ ಸೈಡನ್ನು ಮೈನಸ್, ಈ ಸೈಡನ್ನು ಪ್ಲಸ್. ಸೊ ಗೈಸ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಈ ಲೈನು ಸ್ವಲ್ಪ ಸೊಟ್ಟ ಬಂದಿದೆ ಅಂತೇಳಿ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಇಟ್ ಆಸ್ ಆಬ್ಲಿಕ್ ಕೊಲಿಷನ್. ಸೊ ಕ್ಲಿಯರ್? ಸೊ ದಿಸ್ ಈಸ್ ಯುವರ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬಿಫೋರ್ ಕೊಲಿಷನ್. ಸಿಮಿಲರ್ಲಿ ಟೋಟಲ್ linear momentum of the system after collision ಬರೀತೀನಿ. momentum of the system after collision ಏನಿದೆ, after collision m1 ವೆಲಾಸಿಟಿ v1 ಇದೆ, ಕರೆಕ್ಟ್. m2 ಅದೆರಡು ಕೂಡ ಒಂದೇ ಲೈನ್ ಆಫ್ ಕೊಲಿಷನಲ್ಲಿ ಮೂವ್ ಆಗ್ತಾ ಇದೆ, ರೈಟ್. ಈಗ ಕೂಡ ನಾವು ವೆಕ್ಟರ್ ಸಿಂಬಲ್ನ ಯೂಸ್ ಮಾಡ್ತಾ ಇಲ್ಲ. m2 v2, correct. m1 v1 plus m2 v2. So according to conservation of linear momentum, why linear momentum conserved? Net force 0 ಇರೋದ್ರಿಂದ, according to conservation of right linear momentum. ಏನು ಬರಿಬೋದು? according to conservation of linear momentum before collision is equal to linear momentum after collision. Okay, momentum after collision. ಹಾಗಾದರೆ ಮ್ಯಾಥಮ್ಯಾಟಿಕಲಿ ಎಕ್ಸ್ಪ್ರೆಸ್ ಮಾಡೋದಾದರೆ ಯಾವ ಥರ ಬರಿಬೋದು? ಮ್ಯಾಥಮ್ಯಾಟಿಕಲಿ ನಾನು m1 u1 ಮ್ಯಾಥಮ್ಯಾಟಿಕಲಿ ಬರಿತಾ ಇದ್ದೀನಿ. ಸೊ ಮ್ಯಾಥಮ್ಯಾಟಿಕಲಿ ಯಾವ ಥರ ಬರಿಬೋದು? ಸೊ m1 u1 ಪ್ಲಸ್ m2 u2 is equal to m1 v1 ಪ್ಲಸ್ m2 v2. ಸೊ ಇಲ್ಲಿ ಒಂದೇ ಒಂದು ಸಿಂಪ್ಲಿಫಿಕೇಶನ್ ಮಾಡ್ತಾ ಇದ್ದೀನಿ. ಎಮ್ ಟರ್ಮ್ಸ್ನ ಒಂದು ಕಡೆ ತೊಗೊತಾ ಇದ್ದೀನಿ. ಎಮ್ ಟರ್ಮ್ಸ್ನ ಒಂದು ಕಡೆ ತೊಗೊಂಡು ಎಮ್ಮನ್ನು ಕಾಮನ್ ತೆಗಿತಾ ಇದ್ದೀನಿ. u1 ಮೈನಸ್ v1, ಓಕೆ, m1 u1. ಸೊ ಅಲ್ಲಿಂದ ಈ m1 v1ನ ಈ ಕಡೆ ತೊಗೊಂಡೆ, ಅದಕ್ಕೆ ಮೈನಸ್ v1 ವಿಚ್ ಈಸ್ ಈಕ್ವಲ್ ಟು m2 ಇಂಟು ವಾಟ್? m2 ಇಂಟು ಈ ಕಡೆ ಹೋಗ್ತಾ ಇದೆ, ಈ u2 ಟರ್ಮ್ ಈ ಕಡೆ ಹೋಗ್ತಾ ಇದೆ, v2 ಮೈನಸ್ u2, ಕರೆಕ್ಟ್. v2 ಮೈನಸ್ u2. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು ಏನು ಮಾಡಿದ್ದೀವಿ. ಸೊ ವಿ ಹ್ಯಾವ್ ರಿಟರ್ನ್ ದಿಸ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಏನು? ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಸೊ ಲೀನಿಯರ್ ಮೊಮೆಂಟಮ್ನ ಬರಿತಾ ಹೋಗೋಣ. ಸೊ ಲೀನಿಯರ್ ಮೊಮೆಂಟಮ್ನ ಬರೆದಿದ್ದೀವಿ. ಸೊ ಕೈನೆಟಿಕ್ ಎನರ್ಜಿ, ರೈಟ್. ಕೈನೆಟಿಕ್ ಎನರ್ಜಿ, ಯಾಕಂದರೆ ಎಲಾಸ್ಟಿಕಲ್ಲಿ ಕೈನೆಟಿಕ್ ಎನರ್ಜಿ ಕೂಡ ಕನ್ಸರ್ವ್ಡ್. ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್. ಓಕೆ, ಟೋಟಲ್ ನಾನು ಹೇಳ್ತಾ ಇರೋದು, ಓಕೆ, ಒಂದ್ರದ್ದು ಮಾತ್ರ ಅಲ್ಲ. ಹಾಗಾದರೆ ಆಫ್ m1 u1 ಸ್ಕ್ವೇರ್
ರೈಟ್ ಫಸ್ಟ್ ಬಾಲಿಂದು ಬಾಲ್ ಎದು ರೈಟ್ ಸೆಕೆಂಡ್ ಒನ್ ಬಾಲ್ ಬಲಿದು ರೈಟ್ ಆಫ್ m2 u2 ಸ್ಕ್ವೇರ್ ಓಕೆ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಈಗ ಕೊಲಿಷನ್ ಆದಮೇಲೆ ನೋಡ್ತಾ ಇದ್ದೀನಿ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಓಕೆ ಆಫ್ಟರ್ ಕೊಲಿಷನ್ ಏನಿದೆ ವೆಲಾಸಿಟಿ ಬದಲಾಗ್ತಾ ಇರೋದ್ರಿಂದ ರೈಟ್ ಆಫ್ m1 v1 ಸ್ಕ್ವೇರ್ ಪ್ಲಸ್ ಆಫ್ m2 v2 ಸ್ಕ್ವೇರ್ ಓಕೆ ಮ್ಯಾಥಮ್ಯಾಟಿಕಲಿ ನಾನು ಯಾವ ಥರ ಬರಿಬೋದಪ್ಪ ಹಾಗಾದರೆ ಯಾಕಂದರೆ ಟೋಟಲ್ ಎನರ್ಜಿ ಕನ್ಸರ್ವ್ಡ್ ಇರೋದ್ರಿಂದ ಮ್ಯಾಥಮ್ಯಾಟಿಕಲಿ ಏನಂತ ಬರಿಬೋದು ಆಫ್ m1 ರೈಟ್ ಆಫ್ m1 ರೈಟ್ ಸೊ ಆರ್ ಯು ಕ್ಯಾನ್ ರೈಟ್ ಒನ್ ಮೋರ್ ಟೈಮ್ ಏನು ಬರಿಬೋದು ಅಕಾರ್ಡಿಂಗ್ ಟು conservation of kinetic energy of the system ಯಾವ ಟೈಪ್ ಆಫ್ collision ಅಲ್ಲಿ ಇನ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ collision ಓಕೆ ಇನ್ ಎಲಾಸ್ಟಿಕ್ collision ನಾವೇನಂತ ಬರಿಬೋದು ಸೊ ಆಫ್ m1 u1 ಸ್ಕ್ವೇರ್ ಪ್ಲಸ್ ಹಾಫ್ m2 u2 ಸ್ಕ್ವೇರ್ is equal to half m1 v1 ಸ್ಕ್ವೇರ್ ಪ್ಲಸ್ ಹಾಫ್ m2 v2 ಸ್ಕ್ವೇರ್ ಇಲ್ಲಿ ಎಲ್ಲ ಕಡೆನೂ ಹಾಫ್ ಕ್ಯಾನ್ಸಲ್ ಆಗ್ತಾ ಹೋಗ್ತಾ ಇದೆ ಓಕೆ ಹಾಫ್ ಕ್ಯಾನ್ಸಲ್ ಮಾಡಿದರೆ ದಿಸ್ ಆಫ್ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಓಕೆ ಸೊ ದಿಸ್ ಆಫ್ ಎವ್ರಿವೇರ್ ಇಟ್ ಈಸ್ ಗೆಟಿಂಗ್ ಕ್ಯಾನ್ಸಲ್ಡ್ ಸೊ m1 u1 ಸ್ಕ್ವೇರ್ ರೈಟ್ ಹಾಫ್ ಕ್ಯಾನ್ಸಲ್ ಆಗಿರೋದ್ರಿಂದ ಸೆಕೆಂಡ್ ಟರ್ಮ್ m2 u2 ಸ್ಕ್ವೇರ್ right which is equal to m1 v1 square plus m2 v2 square right guys observe so similarly last time ಏನು ಮಾಡಿದ್ನೋ ಅದೇ ಥರ m1 m1 ಟರ್ಮ್ಸ್ನ ಒಂದೇ ಕಡೆ ಬರಿತಿದ್ದೀನಿ m1 ಇಂಟು v1 ಸ್ಕ್ವೇರ್ ರೈಟ್ m1 ಟರ್ಮ್ಸ್ನ ಒಂದೇ ಕಡೆ ಬರಿತಾ ಇದ್ದೀನಿ ಸೊ ಇಲ್ಲೇ ಬರೆಯೋಣ ಸೊ ವಿಚ್ ಈಸ್ ಈಕ್ವಲ್ ಟು ಸೊ m1 ಟರ್ಮ್ಸ್ನ ಒಂದೇ ಕಡೆ ಬರಿತಾ ಇದ್ದೀನಿ m1 ಇಂಟು u1 ಸ್ಕ್ವೇರ್ ರೈಟ್ ಈ v1 ಅನ್ನು ಆ ಕಡೆ ಹಾಕ್ತಾ ಇದ್ದೀನಿ v1 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಏನು m2 ಇಂಟು ಓಕೆ m2 ಇಂಟು v2 ಸ್ಕ್ವೇರ್ ರೈಟ್ v2 ಸ್ಕ್ವೇರ್ ಮೈನಸ್ u2 ಸ್ಕ್ವೇರ್ ಓಕೆ m2 ಇಂಟು v2 ಸ್ಕ್ವೇರ್ ಮೈನಸ್ u2 ಸ್ಕ್ವೇರ್ ಸೊ m1 v1 ಸ್ಕ್ವೇರ್ ಮೈನಸ್ u1 ಸ್ಕ್ವೇರ್ ಮೈನಸ್ v1 ಅನ್ನು ಯಾವ ಥರ ಬರಿಬೋದು u1 ಪ್ಲಸ್ v1 ಬಿಕಾಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ u1 ಮೈನಸ್ v1 a ಪ್ಲಸ್ ಬಿ ಇಂಟು a ಮೈನಸ್ ಬಿ ವಿಚ್ ಈಸ್ ಈಕ್ವಲ್ ಟು m2 ಇಂಟು v2 ಪ್ಲಸ್ u2 ಇಂಟು v2 ಮೈನಸ್ u2 ಗೈಸ್ ಅಬ್ಸರ್ವ್ ಇಯರ್ ಇದನ್ನು ನಾನು ಈಕ್ವೇಷನ್ 2 ಅಂತೇಳಿ ಕರಿತಾ ಇದ್ದೀನಿ ಓಕೆ ಇದನ್ನು ಈಕ್ವೇಷನ್ 2 ಅಂತೇಳಿ ಕರಿತಾ ಇದ್ದೀನಿ ನಮ್ಮ ಲಾಸ್ಟ್ ಸ್ಲೈಡ್ ಇರೋ ಎಕ್ಸ್ಪ್ರೆಷನ್ನ ಈಕ್ವೇಷನ್ 1 ಅಂತೇಳಿ ಕರಿತಾ ಇದ್ದೀನಿ ರೈಟ್ ಎನಿ ಕಾಮನ್ ಟರ್ಮ್ಸ್ ಇನ್ ಈಕ್ವೇಷನ್ 1 and 2 ನೋಡಿ ಅಬ್ಸರ್ವ್ ಮಾಡಿ ಯಾವುದಾದ್ರೂ ಕಾಮನ್ ಟರ್ಮ್ಸ್ ಇದೆಯಾ ಈಕ್ವೇಷನ್ 1 ಮತ್ತು 2 ಅಲ್ಲಿ ಇದೆ ಡೆಫಿನೆಟ್ಲಿ ಈಕ್ವೇಷನ್ 1 and 2 ನಲ್ಲಿ u1 ಮೈನಸ್ v1 u2 ಮೈನಸ್ v2 ಮೈನಸ್ u2 ಎರಡು ಟರ್ಮ್ಸ್ ಕೂಡ ಕಾಮನ್ ಇದೆ ಕರೆಕ್ಟ್ ಸೊ ಹಾಗಾದರೆ ನಾವು ಈಕ್ವೇಷನ್ 2 ಇಂದ 1 ಅನ್ನು ಡಿವೈಡ್ ಮಾಡಿದರೆ 1 ಇಂದ 2 ಅನ್ನು ಡಿವೈಡ್ ಮಾಡಿದರೆ ವಾಟ್ ಆಮ್ ಐ ಡೂಯಿಂಗ್ ಈಕ್ವೇಷನ್ 2 ಡಿವೈಡೆಡ್ ಬೈ ಈಕ್ವೇಷನ್ 1 ಮಾಡ್ತಾ ಇದ್ದೀನಿ ಓಕೆ ಈಕ್ವೇಷನ್ 2 ಏನಿತ್ತು m1 v1 ಪ್ಲಸ್ u1 ಇಂಟು v1 ಮೈನಸ್ u1 ಕರೆಕ್ಟ್ ನೋ ಫಸ್ಟ್ ಟರ್ಮ್ ಇಸ್ v okay first term is v so u1 minus v1 right minus v1 ಇಲ್ಲಿ correct no am I going wrong am I writing wrong let's check it here correct I wrote it correct only so m1 into first term is u1 plus v1 correct second term is u1 minus v1 correct which is equal to what m2 into ಈಗ ಇಲ್ಲಿ v2 ಬರುತ್ತೆ v2 minus u2 into right
V2 plus U2. Okay, V2 minus U2 into V2 plus U2. So I hope you can understand the difference between V and U. So divided by equation 1. So equation 1 ಏನಪ್ಪ U1 minus V1. So equation 1 ಏನಪ್ಪ ಇಲ್ಲಿ ಕೂಡ M2 into, okay, so M2 into V1 minus U1. Okay, V2 ಮೈನಸ್ U2 ಸೇಮ್ ಫಾರ್ಮೆಟಲ್ಲಿರೋದ್ರಿಂದ ನೀವು ಅದನ್ನು ನೋಡಿಕೊಂಡೇ ಬರೀಬಹುದು. ಸೊ ಇಲ್ಲಿ V2 U2 ಕ್ಯಾನ್ಸಲ್ ಆಗ್ತಾ ಇದೆ, ರೈಟ್. ದಿಸ್ ಒನ್ ಕರೆಕ್ಟ್. ಇಲ್ಲಿ ಕೂಡ ಈ ಟರ್ಮ್ ಕ್ಯಾನ್ಸಲ್ ಆಗ್ತಾ ಇದೆ. M1 ಕ್ಯಾನ್ಸಲ್, M2 ಕ್ಯಾನ್ಸಲ್, ಕರೆಕ್ಟ್. ಸೊ ಅದಾದಮೇಲೆ ಸೊ ಯು ಕ್ಯಾನ್ ರೈಟ್ ಇಟ್ ಆಸ್, ಓಕೆ, U1 V1. ಸೊ ಇಲ್ಲಿ U1 V1 ಉಳಿದಿದೆ, U1 ಪ್ಲಸ್ V1, ರೈಟ್. ಈ ಕಡೆ ಸೈಡಲ್ಲಿ ಏನು ಉಳಿದಿದೆ, V2 ಪ್ಲಸ್ U2 ಉಳಿದಿದೆ, ರೈಟ್. ಇಲ್ಲಿಂದ ನಾನು ಜಸ್ಟ್ V2ಗೆ ಎಕ್ಸ್ಪ್ರೆಷನ್ ಬರೆದ್ರೆ V2 ಇಸ್ ಈಕ್ವಲ್ ಟು U1 ಪ್ಲಸ್ V1 ಮೈನಸ್ U2. ಓಕೆ, ದಿಸ್ ಇಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ವಾಟ್, V2. ಸೊ ಇಲ್ಲಿ ಈ V2ಗೆ ಇದನ್ನು ನಾನು ಈಕ್ವೇಷನ್ ನಂಬರ್ 3 ಅಂತೇಳಿ ಕರಿತಿದ್ದೀನಿ, ರೈಟ್. ಈಕ್ವೇಷನ್ ನಂಬರ್ 3 ಅಂತೇಳಿ ಕರಿತಾ ಇದ್ದೀನಿ. ಸೊ ಈ ಈಕ್ವೇಷನ್ 3ನ ಏನು ಮಾಡ್ತೀನಿ ಅಂದರೆ ಈಕ್ವೇಷನ್ 1ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಕ್ವೇಷನ್ 1 ಏನು, M1 U1 ಮೈನಸ್ V1 ವಿಚ್ ಇಸ್ ಈಕ್ವಲ್ ಟು M2 V2 ಮೈನಸ್ U2, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಬೇಕು. ಸೊ ಹಾಗಾದರೆ ಈಕ್ವೇಷನ್ 1 ಏನಾಗುತ್ತೆ, ಸೊ M1, ರೈಟ್. ಈ ಡಿನಾಮಿನೇಟರಲ್ಲಿ ಇರೋದು ಈಕ್ವೇಷನ್ 1, ಓಕೆ, U1 ಮೈನಸ್ V1. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ M2, V2 ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು ನಾನು, ಓಕೆ. U1 ಪ್ಲಸ್ V1 ಮೈನಸ್ U2, ಮಿಕ್ಕಿದ್ದೇನು ಮೈನಸ್ U2, ಓಕೆ. ಸೊ ಇಲ್ಲಿ M1 U1 ಮೈನಸ್ M1 V1 ಸಿಂಪ್ಲಿಫೈ ಮಾಡ್ತಾ ಇರೋದು, ಮಿಕ್ಕಿದ್ದೇನು M2 U1 ಪ್ಲಸ್ M2 V1 minus U2. So it is minus 2 M2 U2, correct. ಇಲ್ಲಿ ಎಲ್ಲ ಟರ್ಮ್ಸು ಎಲಿಮಿನೇಟ್ ಆಗಿದೆ, ರೈಟ್. ಎಲ್ಲ ಟರ್ಮ್ಸು ಇದೆ ಎಕ್ಸೆಪ್ಟ್ V2. ವೆಲಾಸಿಟಿ ಟರ್ಮ್ಸ್ V2 ಎಲಿಮಿನೇಟ್ ಆಗಿರೋದ್ರಿಂದ ನಾನು ಇದನ್ನು V1ನ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡಬಹುದು. V1 ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ದಿಸ್ ಮೈನಸ್ M1 V1ನ ಆ ಕಡೆ ಸೈಡ್ ಕಳಿಸ್ತೀನಿ. ಸೊ ದಿಸ್ ಮೈನಸ್ M1 V1ನ ಆ ಕಡೆ ಸೈಡ್ ಕಳಿಸಿ ಮಿಕ್ಕಿದ್ದೆಲ್ಲ ಅದನ್ನು ಈ ಕಡೆ ಸೈಡ್ ತೊಗೊತಾ ಇದ್ದೀನಿ. ಸೊ ಮಿಕ್ಕಿದ್ದೇನು M1 U1 ಫಸ್ಟ್ ಟರ್ಮ್, ಸೊ ಮೈನಸ್ M2 U1 minus M2 U1 and then we have plus, right, 2 M2 U2. So which is equal to what? ಈ ಕಡೆ ಸೈಡಲ್ಲಿ M2 V1 plus, right, plus correct M1 V1, ಕರೆಕ್ಟ್. ಇಲ್ಲಿ V1 ಕಾಮನ್ ತೆಗೆದ್ರೆ ಸೊ V1 ಕಾಮನ್ ತೆಗೆದು M1 ಪ್ಲಸ್ M2 ಕೆಳಗಡೆ ಕಳಿಸಿದರೆ ಉಳಿಯೋದು M1 ಮೈನಸ್ M2 ಇಂಟು U1, M1 ಮೈನಸ್ M2 ಇಂಟು U1 ಪ್ಲಸ್ 2 M2 U2 ಡಿವೈಡೆಡ್ ಬೈ ಮಿಕ್ಕಿದ್ದೇನಪ್ಪ M1 ಪ್ಲಸ್ M2ನ ಕೆಳಗಡೆ ಕಳಿಸ್ತಾ ಇರೋದ್ರಿಂದ ಅದು ಕೂಡ ಡಿನಾಮಿನೇಟ್ರಿಗೆ ಬರುತ್ತೆ. M1 ಪ್ಲಸ್ M2 ಇಲ್ಲೇನು ಮಾಡಿಲ್ಲ, ಈ ಕಡೆ ಸೈಡಲ್ಲಿ V1 ಕಾಮನ್ ತೆಗೆದೆ, ಆ M1 M2ನ ಇಲ್ಲಿ ಕಳಿಸ್ದೆ ಅಷ್ಟೇ. ಸೊ ಇಲ್ಲಿ ಕೂಡ U1 ಕಾಮನ್ ತೆಗೆದಿದ್ದೀನಿ, ದಟ್ಸ್ ಆಲ್. ಸೊ ನೀವು ಇಷ್ಟನ್ನು ಬರೆದ್ರೆ ವೆಲಾಸಿಟಿ ಆಫ್ ಬಾಲ್ ಎ, ದಿಸ್ ಇಸ್ ವೆಲಾಸಿಟಿ ಆಫ್ ಬಾಲ್ ಎ. ಡಿರೈವೇಷನ್ ಸಿಂಪಲ್ಲೇ ಇದೆ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಕರಗತ ಮಾಡ್ಕೋಬೋದು. ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ, ರೈಟ್. ಪ್ರಾಕ್ಟೀಸ್ ಮಾಡಬೇಕು, ರಿಗರಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸಿಮಿಲರ್ಲಿ ನಾನು V2ಗೂ ಕೂಡ ಎಕ್ಸ್ಪ್ರೆಷನ್ ಬರೀಬೋದು. V2 ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂದರೆ ಇನ್ ದ ಸೇಮ್ ಫಾರ್ಮೆಟ್, ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್ V1 ಬ್ಯಾಕ್ ಟು ಇಯರ್ ಯು ಕ್ಯಾನ್ ಗೆಟ್ ಇಯರ್, ಓಕೆ, ಅದನ್ನು ಪಡಿಬೋದು. ಸೊ M2 ಮೈನಸ್ M1 ಇಂಟು U2
plus, right, 2m1 u1 divided by 2m1 v1 divided by m1 plus m2. So this is the expression for v2 going to be expression for v2. Okay, clear guys? Yeah, substitute ಮಾಡಿ ವರ್ಕೌಟ್ ಮಾಡಿ, ನೀವೇ ವರ್ಕೌಟ್ ಮಾಡಿದ್ರೆ you will know what is happening. Okay, this is the expression. Clear? v1 and v2 are the velocities of body A, which is ball A, and ball B after collision. Clear? This derivation is elastic collision in 1D. This is velocity after collision of ball A and velocity after collision of ball B. Right? Done. Yeah. So right? So ಇಲ್ಲಿ ಈ ಬೇಸಿಸನ್ನು ಇಟ್ಕೊಂಡು, ಈ ರಿಸಲ್ಟ್ಸನ್ನು ಇಟ್ಕೊಂಡು ಕೆಲವಷ್ಟು ಸ್ಪೆಷಲ್ ಕೇಸಸ್ಸನ್ನು ನೋಡ್ತಾ ಹೋಗೋಣ. ಸೊ ಏನು ಸ್ಪೆಷಲ್ ಕೇಸ್ ಅಂತ ಹೇಳ್ತೀನಿ. ಸೊ ಸ್ಪೆಷಲ್ ಕೇಸಸ್, ಕೆಲವಷ್ಟು ಸ್ಪೆಷಲ್ ಕೇಸಸ್ ನೋಡ್ತಾ ಹೋಗೋಣ. ಈಗ ಏನು ಸ್ಪೆಷಲ್ ಕೇಸಸ್? ಸ್ಪೆಷಲ್ ಕೇಸ್ 1, ರೈಟ್, ಈ ಸಿಚುವೇಷನಲ್ಲಿ, ರೈಟ್. ಸೊ ಇಲ್ಲಿ ನಾವು ಮಾಸ್ 1 ಮತ್ತು ಮಾಸ್ 2 ಎರಡನ್ನೂ ಸೇಮ್ ಇಟ್ಟರೆ, ಮಾಸ್ 1 ಮತ್ತು ಮಾಸ್ 2 ಎರಡನ್ನ ಸೇಮ್ ಇಟ್ಟರೆ ಏನಾಗಬಹುದು ವೆಲಾಸಿಟೀಸ್ ಅಂತೇಳಿ ನೋಡ್ತಾ ಹೋಗೋಣ. ಇಫ್ m1 ಈಕ್ವಲ್ ಟು m2, ಗೈಸ್ ಅಬ್ಸರ್ವ್ ಮಾಡಿ. ಸೊ ರಿಸಲ್ಟ್ ಏನಿದೆ ನಮ್ಮ ರಿಸಲ್ಟು? ಸೊ v1 ಈಕ್ವಲ್ ಟು ದಿಸ್, m1 ಈಕ್ವಲ್ ಟು m2 ಆಯಿತು ಅಂದರೆ ಫಸ್ಟ್ ಟರ್ಮ್ ಏನಾಗುತ್ತೆ? ಫಸ್ಟ್ ಟರ್ಮ್ 0 ಆಗುತ್ತೆ, ರೈಟ್. ಸೆಕೆಂಡ್ ಟರ್ಮ್ ಏನಾಗುತ್ತೆ? 2m2 u2 ಡಿವೈಡೆಡ್ ಬೈ 2m, ರೈಟ್. ಸೊ ಸಿ ಇಯರ್ ಇಫ್ m1 ಈಕ್ವಲ್ ಟು m2 and equal to some other m, so v1 ಏನಾಗುತ್ತೆ? ಸೊ v1 will become, so 0 plus 2m u2 divided by 2m. Okay, m plus m, m plus m, right, m plus m, which is equal to, right. So if you are getting confused, right, if you are getting confused, you can write it down fully, right. So ಇಲ್ಲಿ m1 minus m2 into u1. Okay, m minus m into u1 plus 2m u2, 2m u2 divided by m plus m. ಹಾಗಾದರೆ v1 ಏನಾಯಿತು? ಫಸ್ಟ್ ಟರ್ಮ್ 0 ಆಗಿರೋದ್ರಿಂದ, ಫಸ್ಟ್ ಟರ್ಮ್ 0 ಆಗಿರೋದ್ರಿಂದ ಇಟ್ ಇಸ್ 2m2 divided by 2m divided by 2m into u2. ಸೊ ದಿಸ್ ಟರ್ಮ್ ಏನಾಗುತ್ತೆ? u2, ರೈಟ್. ಸಿಮಿಲರ್ಲಿ v2 ಏನಾಗುತ್ತೆ? m minus m into this is u2 into 2m u1 divided by 2m u1, correct, 2m u1. so divided by m plus m. ಇಲ್ಲಿ 2m ಕ್ಯಾನ್ಸಲ್, ಫಸ್ಟ್ ಟರ್ಮ್ 0 ಆಗಿರೋದ್ರಿಂದ u1 ಆಗ್ತಾ ಇದೆ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು? ಸಿ ದಿಸ್ v1, right, is becoming what? This v1 is becoming u2, and this v2 has, right, no, this because initial velocities are what are the initial velocities? u2 u1, right. So this u2 is becoming v2, right. This u2 is becoming v1, and this u1 is becoming what? This u1 is becoming v2. So ಏನಾಗ್ತಾ ಇದೆ? So when masses are same, velocity interchange ಆಗ್ತಾ ಇದೆ, velocity interchanged. when mass is same, velocity interchanged. ಇನ್ನೊಂದು ಸ್ಪೆಷಲ್ ಕೇಸನ್ನು ನೋಡ್ತಾ ಹೋಗೋಣ. ಇನ್ನೊಂದು ಸ್ಪೆಷಲ್ ಕೇಸ್ ಏನಂದರೆ u2 0 ಅಂದರೆ ಎರಡನೇ ಆಬ್ಜೆಕ್ಟನ್ನು ನಾವು ರೆಸ್ಟಲ್ಲಿ ಇಡೋಣ, ರೈಟ್. u2 0 ಮೀನ್ಸ್ ಸೆಕೆಂಡ್ ಆಬ್ಜೆಕ್ಟ್ ಇಸ್ ಅಟ್ ರೆಸ್ಟ್. ಇಫ್ ದಟ್ ಈಸ್ ದ ಕೇಸ್, ಇಫ್ u2 is at rest, so if u2 is at rest, in that case m1 minus m2 v1 ಏನಾಗುತ್ತೆ? v1 ಅನ್ನು ಡೈರೆಕ್ಟಾಗಿ ಬರೆದ್ಬಿಡೋಣ. m1 minus, right, v1 is m1 minus m2, right, into u1 divided by m1 plus m2. ಓಕೆ, ಸೊ u2 0 ಆದಾಗ, ಈ ಟರ್ಮ್ 0 ಆದಾಗ, ಹಂಗೆ ಈ ಕಡೆ v2 ಏನಾಗುತ್ತೆ? 2m1
u1 divided by m1 plus m2. So v2 ಏನಾಗುತ್ತೆ, v2 will be 2m1 u1 divided by m1 plus m2. Correct? 2m1 u1 divided by m1 plus m2. This is special case 2. ಅದೇ ಸ್ಪೆಷಲ್ ಕೇಸ್ 2 ಅಲ್ಲಿ ಇನ್ನೂ ಸಬ್ ಕೇಸಸ್ನ ಕೊಡ್ತಾ ಹೋಗ್ತೀನಿ. ಸಬ್ ಕೇಸಸ್ ಇನ್ ಕೇಸ್ 2 ಯಾಕೆ ನೋಡ್ತಾ ಹೋಗೋಣ. ಇಫ್ ಇನ್ ಕೇಸ್ 2 ಅಗೇನ್ ಇಫ್ m1 equal to m2 equal to m, ಇಫ್ ಬೋತ್ masses ಆರ್ ಸೇಮ್, ಆಗ v1 ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ v1 ನೋಡಿ ಇಲ್ಲಿ m1 equal to m2 ಆದರೆ ಗೈಸ್ ಏನಾಗುತ್ತೆ, ಇಫ್ m1 equal to m2 ಆಯಿತು ಅಂದರೆ ಸೊ m1 minus m, right, m2. So first term this v1 will become 0. So which means v1 will become 0 and v2 ಏನಾಗುತ್ತೆ, ಸೊ ಇಲ್ಲಿ ನೋಡಬೇಕು v2 which is equal to 2m u1 divided by 2m, which means v2 will become u1. ಏನಾಯ್ತು ಇಲ್ಲಿ u1 ಇಂದ ಒಂದು ಬಾಲ್ ಬರ್ತಾ ಇತ್ತು, ರೈಟ್. ಸೊ ಮತ್ತೆ ತೋರಿಸ್ತೀನಿ. ಸೊ u1 ಇಂದ ಬರ್ತಾ ಇತ್ತು, ದಿಸ್ ಒನ್ ವಾಸ್ ಅಟ್ ರೆಸ್ಟ್. ಸೊ ಇದರ ವೆಲಾಸಿಟಿ u1 ಇತ್ತು, ಇದು 0ದಲ್ಲಿತ್ತು. ಇಫ್ ಎರಡೂ ಮಾಸಸ್ ಸೇಮ್ ಇತ್ತು ಅಂದರೆ ಹೆಡ್ ಆನ್ ಕೊಲಿಷನ್ ಆದಾಗ ಇದು ಸ್ಟಾಪ್ ಆಗುತ್ತೆ, ಇದಕ್ಕೆ ಗ್ರೀನಿಗೆ ಈ ಆರೆಂಜಿನ ವೆಲಾಸಿಟಿ ಬರುತ್ತೆ ಅಲ್ವಾ. ನಾವು ಗೋಲಿ ಆಡಬೇಕಾದ್ರೆ ನೋಡಿರ್ತೀವಿ, ಪರ್ಫೆಕ್ಟ್ ಹೆಡ್ ಆನ್ ಕೊಲಿಷನ್ ಮಾಡಿದರೆ ಏನಾಗುತ್ತೆ, ಹೊಡಿತಾ ಇರೋ ಗೋಲಿ ಸ್ಟಾಪ್ ಆಗುತ್ತೆ, ಪರ್ಫೆಕ್ಟಾಗಿ ಸ್ಟಾಪ್ ಆಗುತ್ತೆ, ಇನ್ನೊಂದು ಅದರ ವೆಲಾಸಿಟಿಲಿ ಮೂವ್ ಆಗುತ್ತೆ. ಸೊ ಸಿಮಿಲರ್ಲಿ ಸೊ ಒಂದು ಸ್ನೂಕರ್ ಗೇಮ್ ಆಡ್ತಾ ಇರ್ಬೇಕಾದ್ರೆ ಪರ್ಫೆಕ್ಟ್ ಹೆಡ್ ಆನ್ ಕೊಲಿಷನ್ ಮಾಡಿದ್ರೆ ಯಾವಾಗ ಬಾಲಿಂದ ಹೊಡೆದಿರ್ತೀವೋ, ಸ್ನೂಕರ್ ಬಾಲಿಂದ ಯಾವುದರಿಂದ ಹೊಡೆದಿರ್ತೀವೋ ಅದು ಸ್ಟಾಪ್ ಆಗುತ್ತೆ, ಇನ್ನೊಂದು ಮೂವ್ ಆಗುತ್ತೆ, ಕರೆಕ್ಟ್. ಸೊ ದಟ್ ರಿಸಲ್ಟ್ ವಿ ಆರ್ ಗೆಟಿಂಗ್ ಮ್ಯಾಥಮೆಟಿಕಲಿ, ಫಿಸಿಕ್ಸ್ ಯೂಸ್ ಮಾಡಿಕೊಂಡು ವಿ ಆರ್ ಗೆಟಿಂಗ್ ಇಟ್, ರೈಟ್. ಸೊ what is the conclusion? This is perfect head-on collision, right? This is perfect head-on collision. So velocity of one is given to 2. Okay, velocity of one is given to 2. So this is 2. So ಇದು ಸಬ್ ಕೇಸ್ 1. ಸಬ್ ಕೇಸ್ 2 ನೋಡ್ತಾ ಹೋಗೋಣ. ಇಫ್ m1 ಈಸ್ ವೆರಿ ವೆರಿ ಗ್ರೇಟರ್ ದ್ಯಾನ್ m2, ಓಕೆ, ಬಾಲ್, ರೈಟ್, ಈ ಬಾಲ್, ರೈಟ್, ಇಫ್ ದಿಸ್ ಇಸ್ ಅ ಹ್ಯಾವಿಂಗ್ ಅ ವೆರಿ ಹ್ಯೂಜ್ ಮಾಸ್, ಓಕೆ, ಈ ಫಸ್ಟ್ ಬಾಲಿನ ಮಾಸು ತುಂಬ ಜಾಸ್ತಿ ಇದ್ದಾಗ ಕಂಪೇರ್ಡ್ ಟು ಬಾಲ್ 2 ಏನಾಗುತ್ತೆ ರಿಸಲ್ಟ್ ನೋಡ್ತಾ ಹೋಗೋಣ. ಸೊ v1 ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ m1 ಈಸ್ ವೆರಿ ವೆರಿ ಗ್ರೇಟರ್ ದ್ಯಾನ್ m2, ಸೊ ಇಲ್ಲಿ so you can simply neglect m2. So this is m1 u1 divided by m1, correct. So m1 u1 divided by m1, okay. So which is equal to u1 and v2 ಏನಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ m1 is greater than m2 ಅಂದರೆ ಸೊ ಈ ಡಿನಾಮಿನೇಟರಲ್ಲಿ ಈ ಟರ್ಮ್ನ ಸೆಕೆಂಡ್ ಟರ್ಮ್ನ m2ನ ನೆಗ್ಲೆಕ್ಟ್ ಮಾಡ್ಬೋದು. 2m1 u1 divided by m1. ಸೊ ದಿಸ್ ಒನ್ ವಿಲ್ ಬಿಕಮ್ 2m1 u1 divided by m1 plus 0. ಸೊ ದಿಸ್ ಟರ್ಮ್ ವಿಲ್ ಬಿ 2u1, ಕರೆಕ್ಟ್. ಏನಾಯಿತು ಇಲ್ಲಿ ವೆಲಾಸಿಟಿ ಆಫ್ ದ ಸೆಕೆಂಡ್ ಬಾಲ್ ಗಾಟ್ ಡಬಲ್ಡ್, ಓಕೆ, velocity of 2 got doubled. Velocity of the 2 got doubled. And ಇನ್ನೊಂದು ಥರ್ಡ್ ಸಬ್ ಕೇಸನ್ನು ನೋಡ್ತಾ ಹೋಗೋಣ. ಇಫ್ m2 is greater than very very greater than m1, if m2 is very very greater than m1, ಆ ಕೇಸಲ್ಲಿ ಏನಾಗುತ್ತೆ, if m2 is very very greater than m1, ಸೊ ಇವಾಗ ಒಂದು ಬಾಲ್ ಗೋಡೆಗೆ ಕೊಲೈಡ್ ಆಗ್ತಾ ಇದೆ ಅಂದರೆ, ರೈಟ್, ಇಫ್ m2 ಇಸ್ ಅಂದರೆ ಒಂದು ಗೋಡೆಯ ಮಾಸು ತುಂಬ ಜಾಸ್ತಿ ಇದ್ದಾಗ ಇದು ಏನು ಸ್ಪೀಡಲ್ಲಿ ಬರುತ್ತೋ ಅದೇ ಸ್ಪೀಡಲ್ಲೇ ರಿಟರ್ನ್ ಆಗುತ್ತೆ. ಸೊ ಇಫ್ m2 ಇಸ್ ಗ್ರೇಟರ್ ದ್ಯಾನ್ m1 ಆ ಸಬ್ಸ್ಟಿಟ್ಯೂಷನ್ ಹಾಕಿದರೆ ವಿಲ್ ಗೆಟ್ v1 ಇಸ್ ಈಕ್ವಲ್ ಟು ನೆಗೆಟಿವ್ ಆಫ್ u1. ಸೊ ಯಾವ ಸ್ಪೀಡಲ್ಲಿ ಹೋಯ್ತು ಅದೇ ಸ್ಪೀಡಲ್ಲಿ ಹೋಗುತ್ತೆ. ಸೊ ಯು ಕ್ಯಾನ್ ಪುಟ್ ದಟ್ ಸಬ್ಸ್ಟಿಟ್ಯೂಷನ್, ರೈಟ್, ಸಿಂಪ್ಲಿಫಿಕೇಶನ್ ಮಾಡಿದರೆ ನಿಮಗೆ ಅದು ಬರುತ್ತೆ. ಆ್ಯಂಡ್ v2 ಏನಾಗುತ್ತೆ, ವಾಲ್ ವಿಲ್ ನಾಟ್ ಮೂವ್. ಸೊ ವಾಲ್ಗೆ ನಾನು ಗೋಡೆಗೆ ನಾನು ಬಾಲನ್ನು ಎಸೆದ್ರೆ ಗೋಡೆ ಮೂವ್ ಆಗಲ್ಲ, ಬಟ್ ಸ್ಪೀಡ್ ಆಫ್ ದ ಬಾಲ್ ವಿಲ್ ಗೆಟ್ ರಿಟರ್ನ್ಡ್. ಸೊ ಆ ಸಿಂಪ್ಲಿಫಿಕೇಶನು ಕೂಡ ನಾವು ಇಲ್ಲಿ ನೋಡಬಹುದು. ಸೊ ವೆಲಾಸಿಟಿ
becoming like this. So this is in ರೆಸೊನೆನ್ಸ್ ವಿತ್, ಅಂದರೆ ನಾವು ಏನು ಪ್ರಾಕ್ಟಿಕಲಿ ಏನನ್ನು ನೋಡ್ತೀವೋ ಅದನ್ನು ನಾವಿಲ್ಲಿ ನಾವೇ ಡಿರೈವ್ ಮಾಡೋ ಒಂದು ಲೆವೆಲಿಗೆ ಬಂದಿದ್ದೀವಿ. ಕರೆಕ್ಟ್ ಗೈಸ್? ಸೊ ನಮಗೆ ಇವಾಗ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ ಆಯಿತು. ಹಾಗಾದರೆ ಇನ್ಎಲಾಸ್ಟಿಕ್ ಕೊಲಿಷನಲ್ಲಿ ಒಂದು ಡಿರೈವೇಷನ್ ನೋಡೋಣ. ಸೊ ಡಿರೈವೇಷನ್ ಏನು ಅಂದರೆ ಡಿರೈವೇಷನ್ ಆಫ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಓಕೆ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇನ್ ಇನ್ಎಲಾಸ್ಟಿಕ್ ಕೊಲಿಷನ್. ಓಕೆ, ಕೈನೆಟಿಕ್ ಎನರ್ಜಿ ಇನ್ ಇನ್ಎಲಾಸ್ಟಿಕ್ ಕೊಲಿಷನ್. ಸೊ ಈ ಡಿರೈವೇಷನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ, 5 ಮಾರ್ಕಿಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಅಂತೇಳಿ ನೋಟ್ ಮಾಡ್ಕೊಂಬಿಡಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಓಕೆ, 5 ಮಾರ್ಕ್ಸ್ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ಈ ಡಿರೈವೇಷನಲ್ಲಿ ಏನು ಅಂದರೆ, ಸೊ ಅದೇ ಸಿಮಿಲರ್ ಕನ್ಸಿಡರೇಷನ್ಸ್ ಏನಿದೆ, ಬಾಲ್ ರೈಟ್, ಬಾಲ್ ಎ ಇದೆ, ಅದರ ಮಾಸ್, ಬಾಲ್ ಎನ ಮಾಸು m1 ಇದೆ. another ball, right, another particle is a ಯಾವುದು, another particle is b whose mass m2. so m1 ನ ವೆಲಾಸಿಟಿ u1 ಇದೆ, ಬಟ್ m2 is at rest. Initially m2 rest ಅಲ್ಲಿದೆ, right? So this u2 is at rest. So this is before collision. Okay, before collision. ಹಾಗಾದರೆ ಆಫ್ಟರ್ ಕೊಲಿಷನ್ ಏನಾಗುತ್ತೆ ಅಂತ ನೋಡ್ತಾ ಹೋದರೆ, ಆಫ್ಟರ್ ಕೊಲಿಷನ್, ಸೊ ದಿಸ್ ಇಸ್ ಇನ್ಎಲಾಸ್ಟಿಕ್ ಕೊಲಿಷನ್ ಆಗಿರೋದ್ರಿಂದ, ಸೊ ಏನು ಮಾಡೋಣ, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಆಗಿರೋದ್ರಿಂದ ಸೊ ಏನಿರುತ್ತೆ, ಆಫ್ಟರ್ ಕೊಲಿಷನ್ ಬೋತ್ ಆಫ್ ದೆಮ್ ವಿಲ್ ಮೂವ್ ಆಸ್ one object. Correct? So these two will together move as one object of mass m1 and m2. So their mass is now m1 plus m2, and they will together move as, right, one of the object with speed now v. So initially ಇದಿತ್ತು, ಇವಾಗ ಫೈನಲ್ ಸ್ಪೀಡ್ ವಿ ಅಲ್ಲಿ ಟುಗೆದರ್ ಮೂವ್ ಆಗುತ್ತೆ. ಕರೆಕ್ಟ್? ಇನ್ಎಲಾಸ್ಟಿಕ್ ಕೊಲಿಷನ್ ಆಗಿರೋದ್ರಿಂದ. ಸೊ ದಿಸ್ ಒನ್ is A and this one is B. So this is after collision. Okay, after collision. So ಹಾಗಾದರೆ linear momentum of the system before collision ನೋಡ್ ಬರಿತಾ ಹೋಗೋಣ. linear momentum of the system, come on, linear momentum of the system before collision ಏನಿದೆ, so which is equal to m1 u1 plus m2 into 0. so simply m1 u1. correct? ಹಾಗಾದರೆ linear momentum of the system after collision, linear momentum of the system ಆಫ್ಟರ್ ಕೊಲಿಷನ್ ಏನಿರುತ್ತೆ, ವಿಚ್ ಈಸ್ ಈಕ್ವಲ್ ಟು ಟುಗೆದರ್ ಮೂವ್ ಆಗ್ತಾ ಇರೋದ್ರಿಂದ m1 ಪ್ಲಸ್ m2 ಇಂಟು ದೇರ್ ಸ್ಪೀಡ್ ವಿ. ಕರೆಕ್ಟ್? ಇಂಟು ದೇರ್ ಸ್ಪೀಡ್ ವಿ. ಸೊ ಇಲ್ಲಿ ನಾವು ಏನು ಅಪ್ಲೈ ಮಾಡ್ಬೋದು, ಕನ್ಸರ್ವೇಷನ್ ಆಫ್ ಲೀನಿಯರ್ ಮೂಮೆಂಟಮ್ನ ಈಗ ನಾವು ಅಪ್ಲೈ ಮಾಡಬಹುದು. ಇಫ್ ಐ ಡೂ ದಟ್, ಕನ್ಸರ್ವೇಷನ್ ಆಫ್ ಲೀನಿಯರ್ ಮೂಮೆಂಟಮ್ ಏನಪ್ಪ, ಇನಿಷಿಯಲ್ ಇಸ್ ಈಕ್ವಲ್ ಟು ಫೈನಲ್, ಬಿಫೋರ್ ಈಸ್ ಈಕ್ವಲ್ ಟು ಫೈನಲ್. ಸೊ ಕನ್ಸರ್ವೇಷನ್ ಆಫ್ linear momentum initial is equal to final. okay, linear momentum, which means this equal to that. conservation of linear momentum ಅದು ಅಪ್ಲೈ ಮಾಡಿದ್ರೆ m1 u1 equal to m1 plus m2 into v. correct? into v, which implies ಅದರಿಂದ v ನ ಎಕ್ಸ್ಪ್ರೆಷನ್ ಬರಿತಾ ಇದ್ದೀನಿ. v is equal to m1 u1 divided by m1 plus m2. ಕರೆಕ್ಟ್? ಇಷ್ಟನ್ನು ಬರ್ಕೊಂಡಿದ್ದೀನಿ. ಇದಾದಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕೈನೆಟಿಕ್ ಎನರ್ಜಿನ ನೋಡೋಣ. ಕೈನೆಟಿಕ್ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್, ಕೈನೆಟಿಕ್
energy of the system, right, before collision, right, ಅದನ್ನ ಕೆ ಇ ಇನಿಷಿಯಲ್ ಅಂತ ಕರಿತಿದ್ದೀನಿ. ಕೆ ಐ ಈಸ್ ಈಕ್ವಲ್ ಟು ಹಾಫ್ ಎಮ್ ಯು ಒನ್ ಸ್ಕ್ವೇರ್ ಪ್ಲಸ್ ಝೀರೋ. ಓಕೆ, ಹಾಫ್ ಎಮ್ ಯು ಒನ್ ಸ್ಕ್ವೇರ್ ಪ್ಲಸ್ ಝೀರೋ, ಯಾಕಂದರೆ ಸೆಕೆಂಡ್ ಆಬ್ಜೆಕ್ಟ್ ರೆಸ್ಟಲ್ಲಿದೆ. ಹಾಫ್ ಎಮ್ ಒನ್ ಯು ಒನ್ ಸ್ಕ್ವೇರ್, ಕರೆಕ್ಟ್, ಹಾಫ್ ಎಮ್ ಒನ್ ಯು ಒನ್ ಸ್ಕ್ವೇರ್. ಸೊ ಎಲ್ಲೂ ಕೂಡ ಏನೂ ಮಿಸ್ ಆಗಿಲ್ಲ. ಸೊ ಸೆಕೆಂಡ್ ಒನ್, ಕೈನೆಟಿಕ್ ಎನರ್ಜಿ of the system after collision ನೋಡ್ತಾ ಇದ್ದೀನಿ. ಅದನ್ನು ಕೆ ಇ ಫೈನಲ್ ಅಂತೇಳಿ ಬರಿತಾ ಇದ್ದೀನಿ. ಕೆ ಇ ಫೈನಲ್ ಇಸ್ ಈಕ್ವಲ್ ಟು ಹಾಫ್, ರೈಟ್, ಎಮ್ ಏನು ಎಮ್ ಒನ್ ಪ್ಲಸ್ ಎಮ್ ಟು, ಮಾಸ್ 1 ಪ್ಲಸ್ ಮಾಸ್ 2 ಇಂಟು ವಿ ಸ್ಕ್ವೇರ್. ಓಕೆ, ವಿ ಸ್ಕ್ವೇರ್. ಸೊ ಹಾಗಾದರೆ ಇಲ್ಲಿ ರೇಷಿಯೋ ತೊಗೊತಾ ಇದ್ದೀನಿ, ರೇಷಿಯೋ ಆಫ್ ಕೆ ಇ ಫೈನಲ್. ಸೊ ವಾಟ್ ಆಮ್ ಐ ಡೂಯಿಂಗ್, ಕೆ ಇ ಫೈನಲ್ ಮತ್ತು ಕೆ ಇ ಇನಿಷಿಯಲ್ ರೇಷಿಯೋ ತೊಗೊತಾ ಇದ್ದೀನಿ. ಇಫ್ ಐ ಡೂ ದಟ್, ಕೆ ಇ ಕೈನೆಟಿಕ್ ಎನರ್ಜಿ ಫೈನಲ್ ಡಿವೈಡೆಡ್ ಬೈ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ರೇಷಿಯೋ ತೊಗೊತಾ ಇದ್ದೀನಿ. ಕೈನೆಟಿಕ್ ಎನರ್ಜಿ ಫೈನಲ್ ಏನಪ್ಪ, ಆಫ್ ಎಮ್ ಒನ್ ಪ್ಲಸ್ ಎಮ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಹಾಫ್ ಇಂಟು, ರೈಟ್, ಎಮ್ ಒನ್ ಯು ಒನ್ ಸ್ಕ್ವೇರ್, ಎಮ್ ಒನ್ ಯು ಒನ್ ಸ್ಕ್ವೇರ್. ಬಟ್ ಇಲ್ಲಿ ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ, ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ, ಅಂಡ್ ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ, ಅಂಡ್ ಈ ರಿಸಲ್ಟ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ವಿ ಇಸ್ ಈಕ್ವಲ್ ಟು ಎಮ್ ಒನ್ ಯು ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು. ಸೊ ಆ ರಿಸಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಎಮ್ ಒನ್ ಪ್ಲಸ್ ಎಮ್ ಟು ಇದೆ, ಎಮ್ ಒನ್ ಪ್ಲಸ್ ಎಮ್ ಟು ಇದೆ, ಹಾಫ್ ಕ್ಯಾನ್ಸಲ್ ಆಗಿದೆ. ಸೊ ಈ ರಿಸಲ್ಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಎಮ್ ಒನ್ ಯು ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು. ಸೊ m1 u1 divided by m1 plus m2 whole square. Okay, whole divided by what? Whole divided by m1 u1 ಸ್ಕ್ವೇರ್. ಇಲ್ಲಿ m1 ಪ್ಲಸ್ m2 ಒಂದು ಕ್ಯಾನ್ಸಲ್ ಆಗ್ತಾ ಇದೆ, ಒಂದು ಕ್ಯಾನ್ಸಲ್ ಆದರೆ, ಸೊ ಡಿನಾಮಿನೇಟರಲ್ಲಿ, ರೈಟ್, ದಿಸ್ ಡಿನಾಮಿನೇಟರಲ್ಲಿ m1 u1 ಸ್ಕ್ವೇರ್ ಇದೆ. ಸೊ ಇಲ್ಲಿ m1 ಪ್ಲಸ್ m2 ಈ ಡಿನಾಮಿನೇಟ್ರಲ್ಲಿ ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ಅಬ್ಸರ್ವ್ ಮಾಡಬೇಕು, m1 ಸ್ಕ್ವೇರ್ u1 ಸ್ಕ್ವೇರ್. ಓಕೆ, ಸೊ m1 ಸ್ಕ್ವೇರ್ u1 ಸ್ಕ್ವೇರ್ ಡಿವೈಡೆಡ್ ಬೈ m1 ಪ್ಲಸ್ m2, ರೈಟ್, ಡಿವೈಡೆಡ್ ಬೈ m1 ಪ್ಲಸ್ m2 into, right, this is into 1 divided by m1 u1 square. Okay, m1 u1 square, u1 square cancel. So K final, kinetic energy final divided by kinetic energy initial ಏನಿದೆ ಉಳಿದಿರೋದೆಷ್ಟು, just m1 divided by m1 plus m2, m1 divided by m1 plus m2. ಓಕೆ, ಇದು ನಮಗೆ ಸಿಂಪಲ್ ಆಗಿ ಬಂತು. ಸೊ ಫ್ರಮ್ ದಿಸ್ ಒನ್ if I look at the change in kinetic energy ನ ಯಾವ ಥರ ಬರಿತೀವಿ, ಸಿಂಪ್ಲಿ ಇಲ್ಲಿ ಬರ್ದಿರೋ ರಿಸಲ್ಟ್ ನಿಮಗೆ. ಸೊ ಏನಿದು ಕೆ ಇ ಫೈನಲ್, ರೈಟ್, ಕೆ ಇ ಫೈನಲ್ ಇಸ್ ಈಕ್ವಲ್ ಟು m1 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲೇ ಗೊತ್ತಾಗ್ಬಿಡ್ಬೇಕು, m1 ಡಿವೈಡೆಡ್ ಬೈ m1 ಪ್ಲಸ್ m2. ಈ ಡಿನಾಮಿನೇಟರ್ ಜಾಸ್ತಿ ಇರುತ್ತೆ ನ್ಯೂಮರೇಟರ್ಗಿಂತ. ಸೊ ಡಿನಾಮಿನೇಟರ್ ಜಾಸ್ತಿ ಇದ್ದಾಗ, ಸೊ ಈ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ ರೆಡ್ಯೂಸ್ ಆಗುತ್ತೆ, ವಿಚ್ ಮೀನ್ಸ್ ಕೈನೆಟಿಕ್ ಎನರ್ಜಿ ಫೈನಲ್ ಏನಾಗಿದೆ, ಈಸ್ ಸ್ಮಾಲರ್ ದ್ಯಾನ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್. ಹಾಗಾದರೆ ಆ ಎನರ್ಜಿ ಎಲ್ಲೋಯ್ತು, ಎನರ್ಜಿ ಲಾಸ್ ಆಯಿತು. ಲಾಸ್ ಆಗಿಬಿಟ್ಟು, ಸೊ ಆ ಕಲಿಷನಲ್ಲಿ ಹೀಟ್ ಅಥವಾ ಲೈಟ್ ಅಥವಾ ಯಾವುದೇ ರೀತಿಯ ಎನರ್ಜಿ ಆಗಿ ಬದಲಾಗಿರ್ಬೋದು. ಬಟ್ ವೆಲಾಸಿಟಿ, ಕೈನೆಟಿಕ್ ಎನರ್ಜಿ ಇದ್ದಿದ್ದು ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ, ಆ್ಯಂಡ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ಮೈಟ್ ಬಿ ಸೌಂಡ್, ನಾವು ಕೇಳ್ತೀವಲ್ಲ ಕೊಲಿಷನ್ ಆದಾಗ ಡಬ್ ಅಂತ, ಆ ಸೌಂಡ್ ಇರ್ಬೋದು, ಅಥವಾ ಲೈಟ್ ಇರ್ಬೋದು, ಅಥವಾ ಅಲ್ಲಿ ಆಗ್ತಕ್ಕಂಥ ಫ್ರಿಕ್ಷನ್ ಇರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಎನರ್ಜಿ ಲಾಸ್ ಆಗಿರುತ್ತೆ. ಸೊ ಆ ಲಾಸ್ ಆಫ್ ಎನರ್ಜಿನ ನಾನು ಯಾವ ಥರ ಬರಿಬೋದು, ಲಾಸ್ ಆಫ್ ಎನರ್ಜಿ, ರೈಟ್, ವಿಚ್ ಈಸ್ ಈಕ್ವಲ್ ಟು ವಾಟ್, ಕೆ ಇ ಇನಿಷಿಯಲ್, ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಮೈನಸ್ ಕೈನೆಟಿಕ್ ಎನರ್ಜಿ final. Okay, kinetic energy initial minus kinetic energy final. Loss of energy. Okay, loss of energy. So our loss of
loss of kinetic energy. Okay, loss of kinetic energy. So which is equal to energy loss ಆಗಲ್ಲ, ಯಾಕಂದರೆ ಎನರ್ಜಿ ಇಸ್ ಆಲ್ವೇಸ್ ಕನ್ಸರ್ವ್ಡ್, ಬಟ್ ಕೈನೆಟಿಕ್ ಎನರ್ಜಿ ಲಾಸ್ ಆಗ್ತಾ ಇದೆ. ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಏನಿದೆ ಇಲ್ಲಿ, ಸೊ ಕೈನೆಟಿಕ್ ಎನರ್ಜಿ ಇನಿಷಿಯಲ್, ಲೆಟ್ ಅಸ್ ರೈಟ್ ಇಟ್ ಲೈಕ್ ದಟ್ ಓನ್ಲಿ. ಕೈನೆಟಿಕ್ ಎನರ್ಜಿ ಇನಿಷಿಯಲ್, ಓಕೆ, ಕೈನೆಟಿಕ್ ಎನರ್ಜಿ ಇನಿಷಿಯಲ್, ಓಕೆ, ಆ್ಯಂಡ್ ಕೈನೆಟಿಕ್ ಎನರ್ಜಿ ಫೈನಲ್ ಏನಿದೆಯಪ್ಪ ಇಸ್ ಈಕ್ವಲ್ ಟು m1 ಡಿವೈಡೆಡ್ ಬೈ m1 ಡಿವೈಡೆಡ್ ಬೈ m1 ಪ್ಲಸ್ m2 ಇಂಟು ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಇದೆ, ಕರೆಕ್ಟ್. ಸೊ ಲಾಸ್ ಆಫ್ ಎನರ್ಜಿನ ಇಫ್ ಐ ರೈಟ್ ಲಾಸ್ ಆಫ್ ಎನರ್ಜಿ ಆಸ್ ಕೈನೆಟಿಕ್ ಎನರ್ಜಿ ಆಸ್ ಡೆಲ್ಟಾ ಕೆ ಇ ವಿಚ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಇನಿಷಿಯಲ್ನ ಕಾಮನ್ ತೆಗಿತಿದ್ದೀನಿ. ಕೈನೆಟಿಕ್ ಎನರ್ಜಿ ಇನಿಷಿಯಲ್ನ ಕಾಮನ್ ತೆಗೆದು 1 ಮೈನಸ್ m1 ಡಿವೈಡೆಡ್ ಬೈ m1 ಪ್ಲಸ್ m2, 1 ಮೈನಸ್ m1 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಏನು, ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಇಲ್ಲಿ ಆಲ್ರೆಡಿ ಇದೆ, ಹಾಫ್ ಇಂಟು m1 ಇಂಟು u1 ಸ್ಕ್ವೇರ್. ಓಕೆ, ಹಾಫ್ ಇಂಟು m1 ಇಂಟು u1 ಸ್ಕ್ವೇರ್. ಸೊ ಇಲ್ಲಿ m1 ಪ್ಲಸ್ m2ನ ಎಲ್ ಸಿ ಎಮ್ ತೊಗೊಂಡ್ರೆ m1 ಪ್ಲಸ್ m2, ಸೊ ದಿಸ್ ಇಸ್ m1 ಪ್ಲಸ್ m2 ಮೈನಸ್ m1. ಓಕೆ, m1 ಪ್ಲಸ್ m2 ಮೈನಸ್ m1. ಇಲ್ಲಿ m1 ಕ್ಯಾನ್ಸಲ್ ಆಗ್ತಾ ಇದೆ, ದಿಸ್ m1 is cancelled, so this m1 is cancelled. So what are we left with? We are left with ಏನಪ್ಪ half, right, m1 m2 u1 square divided by 2 into m1 plus m2. Okay, m1 plus m2. This is what? Delta kinetic energy. This kinetic energy is what? Loss in kinetic energy. Okay, this loss in energy, this loss in energy ಎಲ್ಲಿ ಹೋಗ್ತಾ ಇದೆ? This loss in kinetic energy is appearing as sound or any other form of energy, is appearing as other forms of, but total energy ಯಾವತ್ತೂ ಕೂಡ conserved, other forms of energy. For example, sound, right? ಸೌಂಡ್ ಅಥವಾ ಲೈಟ್ ಆದರೂ ಆಗಿರ್ಬೋದು, ಕೊಲಿಷನ್ ಟೈಮಲ್ಲಿ ಲೈಟ್ ಆದರೂ ಆಗಿರ್ಬೋದು, ಇದೆಲ್ಲ ಫಾರ್ಮ್ ಆಫ್ ಎನರ್ಜಿ ಆಗಿ ಬದಲಾಗ್ತಾ ಇದೆ. ಸೊ ದಿಸ್ ಇಸ್ ಡೆಲ್ಟಾ ಕೆ ಇ. ಸೊ ವೆರಿ ಇಂಟ್ರೆಸ್ಟಿಂಗ್, ರೈಟ್? ಸೊ ಮ್ಯಾಥ್ಸನ್ನು ಬಳಸ್ಕೊಂಡು, ಲಾಜಿಕನ್ನು ಬಳಸ್ಕೊಂಡು, ಫಿಸಿಕಾಲಿಟಿನ ಅನಲೈಸ್ ಮಾಡಿಕೊಂಡು ಏನಾಗ್ತಾ ಇದೆ ಅನ್ನೋದನ್ನು ನಾವೇ ಡಿರೈವ್ ಮಾಡ್ತಾ ಇದ್ದೀವಿ. ವಿ ಆರ್ ನಾಟ್ ಯೂಸಿಂಗ್ ಐಫೈ ಮ್ಯಾಥ್ಸ್, ಜಸ್ಟ್ ವೇರಿಯಬಲ್ಸ್ ಅಲ್ವಾ. ಸೊ ಯು ಹ್ಯಾವ್ ಟು ಅಪ್ರಿಷಿಯೇಟ್ ದ ಸಬ್ಜೆಕ್ಟ್, ರೈಟ್? ಸೊ ಎನರ್ಜಿ ಯಾವುದೇ ಕಾರಣಕ್ಕೂ ನೀದರ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್, ಬಟ್ ವೇರ್ ಇಸ್ ಇಟ್ ಗೋಯಿಂಗ್? We have found the roots. It is going somewhere as heat and light, and with the value it is here. Okay, clear guys? This is the loss in kinetic energy of the inelastic collision. Okay. So ಇಲ್ಲಿ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂತ ಒಂದು ನ್ಯೂ ಟರ್ಮಿನಾಲಜಿ, ಒಂದು ನ್ಯೂ ಕ್ವಾಂಟಿಟಿನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾಕಂದರೆ ಬೇಸ್ಡ್ ಆನ್ ವೆಲಾಸಿಟಿ ಕೊಲೈಡ್ ಆಗ್ತಾ ಒಂದು ವೆಲಾಸಿಟಿ ಇತ್ತು, ಕೊಲೈಡ್ ಆದಮೇಲೆ ಒಂದು ವೆಲಾಸಿಟಿ ಇದೆ. ಈ ಎಲ್ಲ ವ್ಯಾಲ್ಯೂಸನ್ನು ಕಂಪೇರ್ ಮಾಡಿಬಿಟ್ಟು ಒಂದು ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂದರೆ ವಿಚ್ ಟಾಕ್ಸ್ ಅಬೌಟ್ ಎಷ್ಟು ಇಲಾಸ್ಟಿಕ್ ಕೊಲಿಷನ್ ಆಗ್ತಾ ಇದೆ, ಎಷ್ಟು ಇನ್ಎಲಾಸ್ಟಿಕ್ ಕೊಲಿಷನ್ ಆಗ್ತಾ ಇದೆ. ಒಂದು ಇಲಾಸ್ಟಿಕ್ ಕೊಲಿಷನ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ಕೂ ಅಲ್ಲ ಅಥವಾ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ಕೂ ಅಲ್ಲ, ಸಮ್ವೇರ್ ಇನ್ ಬಿಟ್ವೀನ್ ಇದೆ. ಅಂದರೆ ಅದು ಎಷ್ಟು ಎಲಾಸ್ಟಿಕ್ ಮತ್ತು ಎಷ್ಟು ಇನ್ಎಲಾಸ್ಟಿಕ್ ಅಂತ ಈ ಕ್ವಾಂಟಿಟಿ ಟಾಕ್ಸ್ ಅಬೌಟ್ ಇಟ್. ಓಕೆ, ಆ ಕ್ವಾಂಟಿಟಿನ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ಸೊ ಇದನ್ನು ಇ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ನ ಇ ಅಂತೇಳಿ ಕರಿತೀವಿ. ಏನು ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂದರೆ ಏನು? ಎಷ್ಟು ಎಲಾಸ್ಟಿಕ್ ಕೊಲಿಷನ್ ಇದೆ, ಎಷ್ಟು ಇನ್ಎಲಾಸ್ಟಿಕ್ ಕೊಲಿಷನ್ ಇದೆ ಅನ್ನೋದ್ರ ಬಗ್ಗೆ ಇದು ಹೇಳುತ್ತೆ. ಸೊ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಇನ ನಾವು, ಸೊ ವಿ is defined as velocity of separation. Okay, velocity of separation. collision ಆದಮೇಲೆ ಯಾವ ವೆಲಾಸಿಟಿ, ರಿಲೇಟಿವ್ ವೆಲಾಸಿಟಿಯಲ್ಲಿ ಸಪ್ರೇಟ್ ಆಗ್ತಾ ಇದೆ, ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಅಪ್ರೋಚ್ ಅಂತೇಳಿ ಕರಿತೀವಿ. ವೆಲಾಸಿಟಿ ಆಫ್ ಅಪ್ರೋಚ್ ಅದನ್ನು ನಾವು ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ. ಸೊ ವೆಲಾಸಿಟಿ ಆಫ್ ಸಪ್ರೇಷನನ್ನು ನಾವು v2 ಮೈನಸ್ v1 divided by v2 minus v1 divided by u1 minus u2. v2 minus v1 divided by
u1 minus u2. So this is what we call as coefficient of restitution. Okay, coefficient of restitution is this ಫಾರ್ಮುಲಾ. ಇಲ್ಲಿ ಅಬ್ಸರ್ವ್ ಮಾಡಬೇಕು. ಹಾಗಾದರೆ ಈ ವ್ಯಾಲ್ಯೂ ಏನು, ಪರ್ಫೆಕ್ಟ್ಲಿ ಇಲಾಸ್ಟಿಕ್ಕಿಗೆ ಈ ವ್ಯಾಲ್ಯೂ ಏನು, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ಕಿಗೆ ಈ ವ್ಯಾಲ್ಯೂ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಕೊಲಿಷನ್ ಇತ್ತು ಅಂದರೆ ಈ ವ್ಯಾಲ್ಯೂ ಏನು, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಇತ್ತು ಅಂದರೆ ಏನು, ಕಂಪ್ಲೀಟ್ಲಿ ರೈಟ್, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಇತ್ತು ಅಂದರೆ ಏನು, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ರೈಟ್ ಆ್ಯಂಡ್ ಇನ್ಎಲಾಸ್ಟಿಕ್ ಸಮ್ವೇರ್ ಇನ್ ಬಿಟ್ವೀನ್. ಸೊ ಇಲ್ಲಿ ನೋಡಬೇಕು, ನಾವು ಆಲ್ರೆಡಿ ಡಿರೈವ್ ಮಾಡಿದ್ದೀವಿ ರೈಟ್, ಆಲ್ರೆಡಿ ಡಿರೈವ್ ಮಾಡಿದ್ದೀವಿ, ತೋರಿಸ್ತೀನಿ. ಸೊ ಎಲ್ಲಿ ಅಂದರೆ ಅದ್ರ ಬಗ್ಗೆ ನಾನು ಹೇಳಲಿಲ್ಲ, ಯಾಕಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ಸೊ ಇಲ್ಲಿ ನೋಡಬೇಕು. ಸೊ ಇಲ್ಲಿ ಸಿ ಗೈಸ್, ಎಲ್ಲಿದೆ ಅದು ಎಕ್ಸ್ಪ್ರೆಷನ್. ಸೊ ಇಲ್ಲಿ ನೋಡಬೇಕು. ಸೊ v2 ಮೈನಸ್ v1 ವಿಚ್ ಈಸ್ ಈಕ್ವಲ್ ಟು u1 ಮೈನಸ್ u2. ಆ ಫಾರ್ಮ್ಯಾಟಲ್ಲಿ ಇದನ್ನು ಬರೆದ್ರೆ v2 ಮೈನಸ್ v1 ರೈಟ್, ಇಲ್ಲಿ ಆ ಫಾರ್ಮ್ಯಾಟಲ್ಲಿ ಅದನ್ನು ಬರೆದ್ರೆ, ಸೊ ಇಲ್ಲೇ ಬರೆದು ತೋರಿಸ್ತಾ ಇದ್ದೀನಿ, v2 ಮೈನಸ್ v1 ಡಿವೈಡೆಡ್ ಬೈ u1 ಮೈನಸ್ u2. ಇಲ್ಲೇನಾಗುತ್ತೆ, e ವಿಚ್ ಈಸ್ ಈಕ್ವಲ್ ಟು ವಾಟ್, ಇನ್ ದಿಸ್ ಕೇಸ್ 1 ರೈಟ್. ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನಲ್ಲಿ ನೋಡ್ತಾ ಇದ್ದೀನಿ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನಿ ಈ ವ್ಯಾಲ್ಯೂ ಏನಾಗಿದೆ, ಈ ವ್ಯಾಲ್ಯೂ ಇಲ್ಲಿ 1 ಆಗಿದೆ. ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಈಸ್ ಬಿಕಮಿಂಗ್ 1 year. ಸೊ ದಿಸ್ ಈಸ್ e ಈಸ್ ಈಕ್ವಲ್ ಟು 1. ಸೊ ಆ ರಿಸಲ್ಟನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀನಿ. ಓಕೆ, ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ವ್ಯಾಲ್ಯೂ ಈಸ್ 1. ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ವಿಚ್ ಈಸ್ ಈಕ್ವಲ್ ಟು e ಈಸ್ ಈಕ್ವಲ್ ಟು 1. ಓಕೆ, e ಈಸ್ ಈಕ್ವಲ್ ಟು 1 ರೈಟ್. For perfectly inelastic collision, ಈ ವ್ಯಾಲ್ಯೂ coefficient of restitution value will be 0. ಯಾಕಂದರೆ ಇಲ್ಲಿ v2 ಮೈನಸ್ v1 ಒಂದೇ ಆಗಿರೋದ್ರಿಂದ ನ್ಯೂಮರೇಟರ್ 0 ಆಗುತ್ತೆ. ಈ ವ್ಯಾಲ್ಯೂ ವಿಲ್ ಬಿ 0. ಫಾರ್ ದಿಸ್ inelastic collision e will be right, e belongs to is from somewhere 0 right, greater than right, x value greater than 0 less than 1. ಸೊ ವ್ಯಾಲ್ಯೂ ಒಂದು ರೇಂಜಲ್ಲಿ ಇರುತ್ತೆ. ಓಕೆ, ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಪರ್ಫೆಕ್ಟ್ಲಿ ಎಲಾಸ್ಟಿಕ್, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ಗೆ ಈ ವ್ಯಾಲ್ಯೂ ಏನಿರುತ್ತೆ ಅಂತ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯರ್ ಕಾಂಪಿಟೇಟಿವ್ ಪಾರ್ಟ್. ಓಕೆ, ಯಾ, ಕ್ಲಿಯರ್ ಗೈಸ್? ಕ್ಲಿಯರ್. ಹಾಗಾದರೆ ಕೊಲಿಷನ್ ಇನ್ 2D ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಕೊಲಿಷನ್ ಇನ್ 2D ಸಿಂಪಲಾಗಿ ಹೇಳ್ತೀನಿ, ಯಾವುದೇ ರೀತಿಯ ಡಿರೈವೇಷನ್ ಮಾಡೋದು ಬೇಡ. ಕೊಲಿಷನ್ ಇನ್ 2D ಅಂದರೆ, ಸೊ ಏನಂದರೆ, ಸಿ ಬಾಲ್ ಇದೆ, ಬಾಲ್ ಎ ರೈಟ್, ಅಗೇನ್ ಬಾಲ್ ಎ ಇಸ್ ಹ್ಯಾವಿಂಗ್ ಸಮ್ ವೆಲಾಸಿಟಿ, ಲೆಟ್ ಅಸ್ ಸೇ u ರೈಟ್. ದಿಸ್ ವೆಲಾಸಿಟಿ ಐ ಆಮ್ ಕಾಲಿಂಗ್ ಇಟ್ ಆಸ್ u. ಇದರ ವೆಲಾಸಿಟಿ u ಇದೆ. ಓಕೆ, m1ನ ವೆಲಾಸಿಟಿ u ಇದೆ. ಸೊ m1 ಕಾಲ್ ಇಟ್ ಎ, ಇದರ ವೆಲಾಸಿಟಿ u ಇದೆ, u1. ಹಾಗಾದರೆ u2 ಏನಿದೆ, u2 ಹೇಳ್ತಾ ಇದ್ದೀನಿ 0 ಇದೆ ಅಂತ. ಓಕೆ, u2 ಈಸ್ 0. u2 ರೆಸ್ಟಲ್ಲಿದೆ. ಓಕೆ, ಇದಕ್ಕೆ ಯಾವುದೇ ರೀತಿಯಾದ ವೆಲಾಸಿಟಿ ಇಲ್ಲ. u2 ರೆಸ್ಟಲ್ಲಿದೆ ಆ್ಯಂಡ್ ಇದರ ಮಾಸು m2 ಇದೆ ಆ್ಯಂಡ್ ಇದರ ನೇಮ್ ಈಸ್ ಎ. ಸಿ ಇದು, ಸೊ ಇದರ ಲೈನ್ ಆಫ್ ಕೊಲಿಷನ್, ಸಿ ಗೈಸ್, ಲೈನ್ ಆಫ್ ಕೊಲಿಷನ್ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಬೇಕು. ಏನು, ಇನಿಷಿಯಲಿ ಎ ಈಸ್ ಮೂವಿಂಗ್ ಲೈಕ್ ದಿಸ್, ಎ ಈ ಥರ ಮೂವ್ ಆಗ್ತಾ ಇದೆ. ಸೊ ವೆನ್ ಎ ಈಸ್ ಮೂವಿಂಗ್ ಲೈಕ್ ದಟ್, ಸೊ ಎ ಈಸ್ ಮೂವಿಂಗ್ ಲೈಕ್ ದಟ್. ಸೊ ಎಲ್ಲಿಗೆ ಬಂದಾಗ ಸೊ let us remove this line. It's just simply overlapping, unnecessarily overlapping. ಸೊ ಅದಕ್ಕೆ ತೆಗಿತಾ ಇದ್ದೀನಿ. ಸೊ ಇಲ್ಲಿಗೆ ಬಂದಾಗ ಈ ಎಡ್ಜಲ್ಲಿ ಟಚ್ ಮಾಡಿದಾಗ ಕಂಪ್ಲೀಟ್ಲಿ ಎಡ್ ಆನ್ ಕೊಲಿಷನ್ ಆಗ್ತಾ ಇಲ್ಲ. ಓಕೆ, ಸೊ ಏನು ತೋರಿಸ್ತಿದ್ದೀನಿ, ಸೊ ಕಂಪ್ಲೀಟ್ಲಿ ಎಡ್ ಆನ್ ಕೊಲಿಷನ್ ಆಗ್ತಾ ಇಲ್ಲ. ಸೊ ಯಾವ ಥರ ಆಗ್ತಾ ಇದೆ ಅಂದರೆ, ಎ ಬರ್ತಾ ಇದೆ, ಸೊ ಒಂದು ಎಡ್ಜಲ್ಲಿ ಟಚ್ ಮಾಡ್ತಾ ಇದೆ. ಎಡ್ಜಲ್ಲಿ ಟಚ್ ಮಾಡಿದಾಗ ಬಾಲ್ಗಳು ಯಾವ ಥರ ಮೂವ್ ಆಗುತ್ತೆ, ಈ ಥರ ಮೂವ್ ಆಗುತ್ತೆ ಆ ಎರಡು. ಸೊ ಈ ಥರ ಒಂದರಿಂದ ಒಂದು ಮೂವ್ ಆಗೋಲ್ಲ, ಅಥವಾ ಒಂದು ಕೊಡದೆ ಹಿಂದೆ ಅದೇ ಲೈನಲ್ಲಿ ಹೋಗಲ್ಲ. ಸೊ ಈ ಥರ
ಅಬ್ಲಿಕ್ ಕೊಲಿಷನ್ ಆದಾಗ ಈ ಡೈರೆಕ್ಷನಲ್ಲೇ ಮೂವ್ ಆಗುತ್ತೆ, ರೈಟ್. ಎರಡು ಈ ಥರ ಮೂವ್ ಆಗುತ್ತೆ. ಗೋಲಿ ಆಡಿದಾಗ ನೋಡಿರ್ತೀವಿ, ಅಥವಾ ಟೆನ್ನಿಸ್ ಬಾಲ್ ಡಿಕ್ಕಿ ಹೊಡೆದಾಗ ನೋಡಿರ್ತೀವಿ. ಈ ಥರ ಕೊಲಿಷನ್ಗಳನ್ನ ನಾವು ಆಲ್ರೆಡಿ ಅಬ್ಸರ್ವ್ ಮಾಡಿರ್ತೀವಿ, ರೈಟ್. ಸೊ ದಿಸ್ ಈಸ್ ಬಿಫೋರ್ ಕೊಲಿಷನ್. ಸೊ ಬಿಫೋರ್ ಕೊಲಿಷನ್. ಹಾಗಾದರೆ ಆಫ್ಟರ್ ಕೊಲಿಷನ್ ಏನು ಅಂತ ಕೂಡ ಬರಿತಾ ಹೋಗೋಣ. ಬಿಫೋರ್ ಕೊಲಿಷನ್, ಆಫ್ಟರ್ ಕೊಲಿಷನ್ ರೈಟ್. ಆಫ್ಟರ್ ಕೊಲಿಷನ್ ಏನು ಹಾಗಾದರೆ? ಸೊ ಆಫ್ಟರ್ ಕೊಲಿಷನ್ ಏನಾಗುತ್ತೆ? ಸೊ ನಮ್ಮ ಲೈನ್ ಆಫ್ ಇದಿದೆ, ಇನಿಷಿಯಲ್ ಲೈನ್ ಆಫ್ ಮೂಮೆಂಟ್ ಇದೆ. ಸೊ ಇಲ್ಲಿಂದ ಸೊ ಇಲ್ಲಿಂದ ಸೊ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಯಾಕಂದರೆ ಈಗ ಮೋಷನ್ 2 ಡೈಮೆನ್ಷನಲ್ಲಿರೋದ್ರಿಂದ ನಮಗೆ ಆ್ಯಕ್ಸಿಸ್ ಅವಶ್ಯಕತೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ಈಗ ಲೆಟ್ ಅಸ್ ಸೇ ball A has gone in this direction. This is A. Okay, this is ball A. So A is going in this direction. So this angle, ಏನು ಹೇಳ್ತಾ ಇದ್ದೀನಿ, this angle is theta. This angle is, let us say, theta 1. The angle is theta 1. And ಇದು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ? ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ವಿತ್ ವೆಲಾಸಿಟಿ v1. ಓಕೆ, ಮತ್ತೆ ಬಾಲ್ ಬಿ, ದಿಸ್ ಇಸ್ ಬಾಲ್ ಎ of mass m1. okay, and ball B, let us say, is moving in this direction. okay, ball B ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳೋಣ, ಕರೆಕ್ಟ್. ಸೊ ಇಫ್ ಬಾಲ್ ಬಿ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ತೀಟನ ಏನಂತ ಕರಿಬೋದು? ಎರಡು ಸೇಮ್ ತೀಟ ಇರುತ್ತೆ ಅಂತ ಹೇಳ್ತಾ ಇಲ್ಲ, ಓಕೆ. ಎರಡು ಡಿಫ್ರೆಂಟ್ ಇರಬಹುದು, ಓಕೆ, ಬೇಸ್ಡ್ ಆನ್ ಟೈಪ್ ಆಫ್ ಕೊಲಿಷನ್. ಓಕೆ, ಟೈಪ್ ಆಫ್ ಕೊಲಿಷನ್. ಸೊ ಇದು ಬಾಲ್ ಬಿ, ಮಾಸ್ ಬಂದು m2, ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ? ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ವಿತ್ ವೆಲಾಸಿಟಿ v2. ಇಫ್ ದಿಸ್ ಆ್ಯಂಗಲ್ ಇಸ್ ತೀಟಾ, ನಾನೇನು ಹೇಳ್ತಾ ಇದ್ದೀನಿ, ಕಂಪೇರ್ ಟು ದಿಸ್ ಲೈನ್. ಓಕೆ, ದಿಸ್ ಲೈನ್ಗೆ ಕಂಪೇರ್ ಮಾಡಿಬಿಟ್ಟು ಇದನ್ನು ತೀಟಾ 1 ಮತ್ತು ತೀಟಾ 2 ಅಂತೇಳಿ ಕರಿತಾ ಇದ್ದೀನಿ. ಸೊ ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್, ಓಕೆ, ಆ್ಯಂಡ್ ದಿಸ್ ಈಸ್ ಮೈನಸ್ ಎಕ್ಸ್, ಓಕೆ, ದಿಸ್ ಈಸ್ ವೈ, ಆ್ಯಂಡ್ ದಿಸ್ ಈಸ್ ಮೈನಸ್ ವೈ ಆ್ಯಕ್ಸಿಸ್. ಗೈಸ್, ಈಗ ಡೈಮೆನ್ಷನ್ ಎಷ್ಟಿದೆ? 2 ಡೈಮೆನ್ಷನ್ ಇದೆ. ಯಾಕಂದರೆ ಕೊಲಿಷನ್ 2 ಡೈಮೆನ್ಷನಲ್ಲಿ ಆಗಿರೋದ್ರಿಂದ ನಾವು 2 ಡೈಮೆನ್ಷನ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ವೆನ್ ಎವರ್ ದೇರ್ ಆರ್ 2 ಡೈಮೆನ್ಷನ್ಸ್, ಏನು ಮಾಡಬೇಕು ನಾವು? ಯಾವತ್ತೂ ಕೂಡ ಡಿವೈಡ್ ಆ್ಯಂಡ್ ರೂಲ್. ಸೊ ಎಕ್ಸ್ ಆ್ಯಂಡ್ ವೈಯನ್ನು ಮೋಷನನ್ನು ಸಪ್ರೇಟಾಗಿ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಸಪ್ರೇಟಾಗಿ ಟ್ರೀಟ್ ಮಾಡೋಣ. ಸೊ ಲೀನಿಯರ್ ಮೊಮೆಂಟಮ್, ಸೊ ಇವಾಗ ಅಲಾಂಗ್ ನಾನೇನು ಮಾಡ್ತೀನಿ, ಲೀನಿಯರ್ ಮೊಮೆಂಟಮ್ ಇಸ್ ಅ ವೆಕ್ಟರ್ ಆಗಿರೋದ್ರಿಂದ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಸಿ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್ ಏನಿದೆ? ಸೊ ಇನಿಷಿಯಲಿ m1 u1 ಇದೆ, ರೈಟ್. ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ನೋಡ್ತಾ ಇರೋದ್ರಿಂದ m1 u1, ರೈಟ್, m1 u1. ಸೊ m1 u1 plus m2 0, which is equal to what? m1 u1 only along x direction. Linear momentum along x direction only. Now linear momentum final after collision, linear momentum of the system after collision. Okay, after collision ಏನಪ್ಪ? ಆಫ್ಟರ್ ಕೊಲಿಷನ್ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ ಡೈರೆಕ್ಷನಲ್ಲಿ ಇವಾಗ ಲೀನಿಯರ್ ಮೂಮೆಂಟಮ್ ಬೇಕು ಅಂದರೆ ಏನು ಮಾಡಬೇಕು? ನಾವು ಎಕ್ಸ್ ಡೈರೆಕ್ಷನಲ್ಲಿ ವೆಕ್ಟರ್ನ ರಿಸಾಲ್ವ್ ಮಾಡಬೇಕು, ವೆಲಾಸಿಟಿ ವೆಕ್ಟರ್ನ ರಿಸಾಲ್ವ್ ಮಾಡಬೇಕು. ಓಕೆ, ಸೊ ದಿಸ್ ಒನ್ ಏನಾಗುತ್ತೆ? ಈ v1 ಎಕ್ಸ್ ಡೈರೆಕ್ಷನಲ್ಲಿ ರಿಸಾಲ್ವ್ ಮಾಡ್ತಾ ಇದ್ದೀನಿ. v1 ಕಾಂಪೊನೆಂಟ್ ಏನು? ಕಾಂಪೊನೆಂಟ್ ಯಾವ ಕಡೆ ತೀಟಾ ಇರುತ್ತೋ ಅದನ್ನು ನಾವು ತೀಟಾ ಕಾಸ್ ತೀಟಾ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ v1 ಕಾಸ್ theta 1. okay, v1 cos theta 1. okay, this is right, this is x component of v1. so x component of v2 kuda ನಾವು ರಿಸಾಲ್ವ್ ಮಾಡಿದ್ರೆ that is also going to be what? v2 cos theta 2. ಸೊ ಇದನ್ನು ಎಕ್ಸಲ್ಲಿ ರಿಸಾಲ್ವ್ ಮಾಡಿದೆ, ಇದನ್ನು ಕೂಡ ಎಕ್ಸಲ್ಲಿ ರಿಸಾಲ್ವ್ ಮಾಡಿದೆ. ಸಿಮಿಲರ್ಲಿ ವೈಯಲ್ಲಿ ರಿಸಾಲ್ವ್ ಮಾಡಿದ್ರೆ ಸೊ
ವೈಯಲ್ಲಿ ರಿಸಾಲ್ವ್ ಮಾಡಿದ್ರೆ ಇದೇನಿರುತ್ತೆ, ದಿಸ್ ಒನ್ ವಿಲ್ ಬಿ ಏನಿರುತ್ತೆ, ವೈಯಲ್ಲಿ v1 ಸೈನ್ ಥೀಟಾ 1, ರೈಟ್, v1 ಸೈನ್ ಥೀಟಾ 1 ಆ್ಯಂಡ್ ಇದನ್ನು ವೈಯಲ್ಲಿ ರಿಸಾಲ್ವ್ ಮಾಡಿದ್ರೆ v2 ಸೈನ್ ಥೀಟಾ 2, v2 ಸೈನ್ ಥೀಟಾ 2. ಓಕೆ, ವಿಚ್ ಒನ್, ದಿಸ್ ಒನ್, ಇದು v2 ಸೈನ್ ಥೀಟಾ 2 ಇದೆ. ಓಕೆ, v2 ಸೈನ್ ಥೀಟಾ 2, ಕರೆಕ್ಟ್, ಯಾ, v2 ಸೈನ್ ಥೀಟಾ 2, v2 ಸೈನ್ ಥೀಟಾ 2. ಸೊ ಹಾಗಾದರೆ ಲೀನಿಯರ್ ಮೊಮೆಂಟಮ್ ಆಫ್ಟರ್ ಕೊಲಿಷನ್ ಇನ್ ಎಕ್ಸ್ ಡೈರೆಕ್ಷನ್. ಸೊ ಎರಡು ಟರ್ಮ್ ಇದೆ, ಸೊ ಆ ಎರಡು ಟರ್ಮನ್ನ ಒಟ್ಟಿಗೆ ಬರೀತಾ ಇದ್ದೀನಿ, v1 ಕಾಸ್ ಥೀಟಾ 1, ರೈಟ್, ಕಾಸ್ ಥೀಟಾ 1 ಪ್ಲಸ್ v2 ಕಾಸ್ ಥೀಟಾ 2. ಸೊ ದಿಸ್ ಇಸ್ v2 ಕಾಸ್ ಥೀಟಾ 2, ಕರೆಕ್ಟ್. ಸೊ ಇದಾದಮೇಲೆ ಏನಪ್ಪ, ಇದಾದಮೇಲೆ ಕನ್ಸರ್ವೇಷನ್ ಮಾಡಬೇಕು ಇನ್ ಎಕ್ಸ್ ಡೈರೆಕ್ಷನ್. ಕನ್ಸರ್ವೇಷನ್ ಆಫ್ linear momentum along x. ಓಕೆ, ಇನಿಷಿಯಲ್ ಇದ್ದಿದ್ದು ಫೈನಲ್ ಇರಬೇಕು, ರೈಟ್, ಇನಿಷಿಯಲ್ ಏನಿತ್ತು ಅದೇ ಫೈನಲ್ ಇರಬೇಕು. ಇನಿಷಿಯಲಿ m1 u1 ಇತ್ತು ವಿಚ್ ಇಸ್ ಈಕ್ವಲ್ ಟು v1 ಕಾಸ್ ಥೀಟಾ 1, ರೈಟ್, m1 ಟರ್ಮ್ ಮಿಸ್ ಆಗಿದೆ ಇಲ್ಲಿ, m1 ಕಾಸ್ ಥೀಟಾ 1 ಆ್ಯಂಡ್ m2, ರೈಟ್, m2 v2 ಕಾಸ್ ಥೀಟಾ 1. ಸೊ m1 u1 is equal to m1 v1 cos theta 1 plus m2 v2 cos theta 2, correct. This is conservation of linear momentum along x direction. This is along x direction. Similarly along y ಅನ್ನು ಬರಿತೀನಿ, along y ಅನ್ನು ಬರೆಯೋಣ. ಸೊ along y axis ನೋಡ್ತಾ ಹೋಗೋಣ. along y axis ಇನಿಷಿಯಲಿ ಏನಿತ್ತು, ಬಿಫೋರ್ ಕೊಲಿಷನ್, ರೈಟ್, ಲೀನಿಯರ್ ಮೊಮೆಂಟಮ್ ಏನಿತ್ತು, ಲೀನಿಯರ್ ಮೊಮೆಂಟಮ್ ಯಾವುದೇ ರೀತಿಯ ಮೊಮೆಂಟಮ್ ಇರಲಿಲ್ಲ ವೈ ಡೈರೆಕ್ಷನಲ್ಲಿ, ಯಾಕಂದರೆ ವೈ ಡೈರೆಕ್ಷನಲ್ಲಿ ಯಾವುದೇ ರೀತಿಯ ವೆಲಾಸಿಟಿನೇ ಇಲ್ಲ ಇಲ್ಲಿ ವೈ ಡೈರೆಕ್ಷನಲ್ಲಿ, ಕರೆಕ್ಟ್. ಸೊ ಇನಿಷಿಯಲ್ ವಿಚ್ ಮೀನ್ಸ್ ಬಿಫೋರ್ ಲೀನಿಯರ್ ಮೊಮೆಂಟಮ್ ಇಸ್ ಈಕ್ವಲ್ ಟು 0. ಆಫ್ಟರ್ ಕೊಲಿಷನ್ ಏನಾಗ್ತಾ ಇದೆ, ಆಫ್ಟರ್ ಕೊಲಿಷನ್ ಲೀನಿಯರ್ ಮೊಮೆಂಟಮ್ ಏನಿದೆ, ಸೊ ಅಬ್ಸರ್ವ್ ಮಾಡಬೇಕು, ಲೀನಿಯರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಇಲ್ಲಿ, ಸೊ ಈ ಡೈರೆಕ್ಷನಲ್ಲಿ m1 v1 ಸೈನ್ ಥೀಟಾ 1, ಆಪೋಸಿಟ್ ಡೈರೆಕ್ಷನಲ್ಲಿ m2 v2 ಸೈನ್ ಥೀಟಾ 2. ಸೊ m1 v1 ಸೈನ್ ಥೀಟಾ 1 ಮೈನಸ್, ಯಾಕೆ ಈಗ ಆಪೋಸಿಟ್ ಡೈರೆಕ್ಷನಲ್ಲಿದೆ, ಓಕೆ, ಈ y ಕಾಂಪೊನೆಂಟ್ m2 v2 ಸೈನ್ ಥೀಟಾ 2, ಕರೆಕ್ಟ್. ಈಗ ಮತ್ತೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅನ್ನು ಅಪ್ಲೈ ಮಾಡ್ತೀನಿ ಇನ್ ವಿಚ್ ಡೈರೆಕ್ಷನ್, y ಡೈರೆಕ್ಷನ್. ಓಕೆ, ಇನಿಷಿಯಲ್ ಈಕ್ವಲ್ ಟು ಫೈನಲ್ ಆರ್ ಬಿಫೋರ್ ಈಕ್ವಲ್ ಟು ಆಫ್ಟರ್. ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಲಾಂಗ್ y ಅಪ್ಲೈ ಮಾಡಿದರೆ, ಸೊ ಏನು ಇನಿಷಿಯಲಿ 0 ಇತ್ತು, 0 ವಿಚ್ ಈಸ್ ಈಕ್ವಲ್ ಟು ವಾಟ್, m1 v1 sin theta 1, right, m1 v1 sin theta 1 minus m2 v2 sin theta 2. ಇದನ್ನು ನಾವು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಲಾಂಗ್ y ಅಂತೇಳಿ ಕರಿಬೋದು. ಸೊ ದಿಸ್ ಈಸ್ ಅಲಾಂಗ್ y ಆ್ಯಂಡ್ ದಿಸ್ ಒನ್ ಈಸ್ ಅಲಾಂಗ್ x. ಕ್ಲಿಯರ್ ಗೈಸ್, ಕರೆಕ್ಟ್, ಕ್ಲಿಯರ್, ಯಾ. ಹಾಗಾದರೆ ಕೈನೆಟಿಕ್ ಎನರ್ಜಿನ ನೋಡ್ತಾ ಹೋದರೆ, ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್, ಇಲ್ಲಿ ಯಾವುದೇ ರೀತಿಯ ರೆಸೊಲ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕೈನೆಟಿಕ್ ಎನರ್ಜಿ ಸ್ಕೇಲಾರ್ ಇರೋದ್ರಿಂದ ಯಾವುದೇ ರೀತಿಯ ರೆಸೊಲ್ಯೂಷನ್ ಬೇಕಿಲ್ಲ. ಆಫ್ m1 u1 ಸ್ಕ್ವೇರ್ ಪ್ಲಸ್ 0 ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ಟರ್ ಕೊಲಿಷನ್, kinetic energy of the system after collision ಏನಿರುತ್ತೆ, which is equal to half m1 v1 square plus half m2
V2 square. Clear guys? That's all. So this is it for today's class. 1D ಮತ್ತು 2Dಲಿ ಎಲ್ಲದನ್ನು ಇಂಪಾರ್ಟೆಂಟನ್ನು ಕವರ್ ಮಾಡ್ತಾ ಬಂದಿದ್ದೀವಿ. ಸೊ ಬಟ್ ಇನ್ 2Dಲಿ ಏನು ಇಂಪಾರ್ಟೆಂಟು ಅಂದರೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಎಕ್ಸ್ ಮತ್ತು ವೈಯಲ್ಲಿ ಸಪ್ರೇಟ್ ಮಾಡಬೇಕು. ಅಂಡ್ ಕೈನೆಟಿಕ್ ಎನರ್ಜಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎನರ್ಜಿ ಈಸ್ ಅ ಸ್ಕೇಲರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದರ ರಿಲೇಟೆಡು 10 ಕ್ವಶನ್ಸ್ ಕೊಟ್ಟಿರ್ತೀನಿ. ಸೊ ಯು ಹ್ಯಾವ್ ಟು ಸಾಲ್ವ್. ಕಾನ್ಸೆಪ್ಚುಯಲ್ ಕ್ವಶನ್ಸ್ ಇರುತ್ತೆ, ನ್ಯೂಮ್ಯಾರಿಕಲ್ ಸಿಂಪಲ್ ನ್ಯೂಮ್ಯಾರಿಕಲ್ ಕ್ವಶನ್ಸ್ ಇರುತ್ತೆ. ಅಟೆಂಪ್ಟ್ ಮಾಡಿ ಅರ್ಥ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ಇಟ್. ಅದರ್ವೈಸ್ ಪಾಸ್ ಇಟ್ ಆ್ಯಂಡ್ ವಾಚ್ ಇಟ್. ಸೊ ರಿವೈಟ್, ರೀಕಾಲ್ ಆ್ಯಂಡ್ ಥಿಂಕ್. ಸೊ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್. ಅದರ ನೆಕ್ಸ್ಟ್ ಕ್ಲಾಸಲ್ಲಿ ರೈಟ್ ನಾನು ಇದರ ರಿಲೇಟೆಡ್ನ ಪ್ರಾಬ್ಲಮ್ಸ್ನ ಡೆಫಿನೆಟ್ಲಿ ಸಾಲ್ವ್ ಮಾಡ್ತೇನೆ ಇನ್ ಸೆಂಟರ್ ಆಫ್ ಮಾಸ್ ಪ್ರಾಬ್ಲಮ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಅಟೆಂಡ್ ಮಾಡಿ DPPನ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮನ್ನು ನೋಡ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಬಾಯ್.